ನಾಲೆಡ್ಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತೀಯ ಸಂವಿಧಾನದ ಸಂವಿಧಾನ ರಚನೆ ಮತ್ತು ಸಾಂವಿಧಾನಿಕ ಅಡಿಪಾಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ನೋಡೋಣ. ಮೊದಲ ಪ್ರಶ್ನೆ, ಪ್ರಧಾನಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ಉತ್ತರದ ಆಯ್ಕೆಗಳು: ಲೋಕಸಭಾಧ್ಯಕ್ಷರು, ರಾಷ್ಟ್ರಪತಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಚುನಾವಣಾ ಆಯೋಗ. ಸರಿಯಾದ ಉತ್ತರ ರಾಷ್ಟ್ರಪತಿ. ಅನುಚ್ಛೇದ 75ರ ಪ್ರಕಾರ ರಾಷ್ಟ್ರಪತಿ ಪ್ರಧಾನಮಂತ್ರಿಯನ್ನು ನೇಮಿಸುತ್ತಾರೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾರತದ ರಾಷ್ಟ್ರಪತಿಯನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ? ನಿಮ್ಮ ಆಯ್ಕೆಗಳು: ನಾಗರಿಕರಿಂದ ನೇರವಾಗಿ, ಚುನಾವಣಾ ಮಂಡಳಿಯಿಂದ ಪರೋಕ್ಷವಾಗಿ, ಲೋಕಸಭೆಯಿಂದ ಮಾತ್ರ, ಸುಪ್ರೀಂ ಕೋರ್ಟ್ನಿಂದ. ಉತ್ತರ: ಚುನಾವಣಾ ಮಂಡಳಿಯಿಂದ ಪರೋಕ್ಷವಾಗಿ. ಸಂವಿಧಾನದಲ್ಲಿ ನಿಗದಿಪಡಿಸಿದ ಚುನಾವಣಾ ಮಂಡಳಿಯ ಮೂಲಕ ರಾಷ್ಟ್ರಪತಿಯನ್ನು ಪರೋಕ್ಷವಾಗಿ ಆಯ್ಕೆ ಮಾಡಲಾಗುತ್ತದೆ. ರಾಷ್ಟ್ರಪತಿಗೆ ಯಾವ ಕಾರಣಕ್ಕಾಗಿ ಮಹಾಭಿಯೋಗ ಹೂಡಬಹುದು? ಬಹುಮತ ಕಳೆದುಕೊಂಡ ಕಾರಣ, ಸಂವಿಧಾನದ ಉಲ್ಲಂಘನೆಗಾಗಿ, ಆಡಳಿತಾತ್ಮಕ ವಿಳಂಬಕ್ಕಾಗಿ, ಸಂಸತ್ತಿನೊಂದಿಗೆ ಭಿನ್ನಾಭಿಪ್ರಾಯಕ್ಕಾಗಿ. ಸಂವಿಧಾನದ ಉಲ್ಲಂಘನೆಗಾಗಿ. ಅನುಚ್ಛೇದ 61ರ ಪ್ರಕಾರ ಸಂವಿಧಾನದ ಉಲ್ಲಂಘನೆಗಾಗಿ ಮಾತ್ರ ರಾಷ್ಟ್ರಪತಿಗೆ ಮಹಾಭಿಯೋಗ ಹೂಡಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾಜಿ ರಾಷ್ಟ್ರಪತಿಯನ್ನು ಮರು ಆಯ್ಕೆ ಮಾಡಬಹುದೇ? ಆಯ್ಕೆಗಳು ಇಲ್ಲಿವೆ. ಇಲ್ಲ, ಒಮ್ಮೆ ಮಾತ್ರ. ಹೌದು, ಸಾಂವಿಧಾನಿಕ ಅರ್ಹತೆಗಳಿಗೆ ಒಳಪಟ್ಟಂತೆ 5 ವರ್ಷಗಳ ನಂತರ ಮಾತ್ರ. ಸರಿಯಾದ ಉತ್ತರ ಹೌದು, ಸಾಂವಿಧಾನಿಕ ಅರ್ಹತೆಗಳಿಗೆ ಒಳಪಟ್ಟಂತೆ. ಅನುಚ್ಛೇದ 57 ಮರು ಆಯ್ಕೆಗೆ ಅವಕಾಶ ನೀಡುತ್ತದೆ ಮತ್ತು ಅವಧಿಗಳ ಸಂಖ್ಯೆಗೆ ಸಂವಿಧಾನ ಮಿತಿ ವಿಧಿಸಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಡಾ. ರಾಜೇಂದ್ರ ಪ್ರಸಾದ್, ಡಾ. ಎಸ್. ರಾಧಾಕೃಷ್ಣನ್, ಡಾ. ಜಾಕಿರ್ ಹುಸೇನ್, ವಿ. ಗಿರಿ. ಸರಿಯಾದ ಉತ್ತರ ಡಾ. ರಾಜೇಂದ್ರ ಪ್ರಸಾದ್. ಡಾ. ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿಯಾದರು. ಪ್ರಶ್ನೆ ಸಂಖ್ಯೆ 6. ರಾಷ್ಟ್ರಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ಆಯ್ಕೆಗಳು ಇಲ್ಲಿವೆ. ಪ್ರಧಾನಮಂತ್ರಿಗೆ, ಉಪರಾಷ್ಟ್ರಪತಿಗೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗೆ, ಲೋಕಸಭಾಧ್ಯಕ್ಷರಿಗೆ. ಸರಿಯಾದ ಉತ್ತರ ಉಪರಾಷ್ಟ್ರಪತಿಗೆ. ರಾಷ್ಟ್ರಪತಿಯ ರಾಜೀನಾಮೆ ಉಪರಾಷ್ಟ್ರಪತಿಗೆ ಉದ್ದೇಶಿಸಿ ಬರೆಯಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಯಾವ ವಿಧಾನದಲ್ಲಿ ನಡೆಯುತ್ತದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಮುಕ್ತ ಮತದಾನ, ರಹಸ್ಯ ಮತದಾನ, ಕೈ ಎತ್ತುವ ಮೂಲಕ, ಧ್ವನಿಮತ. ಉತ್ತರ: ರಹಸ್ಯ ಮತದಾನ. ಅನುಚ್ಛೇದ 55 ರಹಸ್ಯ ಮತದಾನವನ್ನು ಕಡ್ಡಾಯಗೊಳಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೇಂದ್ರ ಮಂತ್ರಿಮಂಡಲದ ಮುಖ್ಯಸ್ಥರು ಯಾರು? ಆಯ್ಕೆಗಳು ಇಲ್ಲಿವೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಕ್ಯಾಬಿನೆಟ್ ಕಾರ್ಯದರ್ಶಿ. ಉತ್ತರ: ಪ್ರಧಾನಮಂತ್ರಿ. ಅನುಚ್ಛೇದ 74ರ ಪ್ರಕಾರ ಪ್ರಧಾನಮಂತ್ರಿ ಮಂತ್ರಿಮಂಡಲದ ಮುಖ್ಯಸ್ಥರಾಗಿರುತ್ತಾರೆ. ಪ್ರಶ್ನೆ ಸಂಖ್ಯೆ 9. ಭಾರತದ ಮಹಾನ್ಯಾಯವಾದಿಯನ್ನು ಯಾರು ನೇಮಿಸುತ್ತಾರೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಸಂಸತ್ತು. ಸರಿಯಾದ ಉತ್ತರ ರಾಷ್ಟ್ರಪತಿ. ಅನುಚ್ಛೇದ 76ರ ಅಡಿಯಲ್ಲಿ ರಾಷ್ಟ್ರಪತಿ ಭಾರತದ ಮಹಾನ್ಯಾಯವಾದಿಯನ್ನು ನೇಮಿಸುತ್ತಾರೆ. ಉಪರಾಷ್ಟ್ರಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ? ರಾಷ್ಟ್ರಪತಿಗೆ, ಪ್ರಧಾನಮಂತ್ರಿಗೆ, ರಾಜ್ಯಸಭೆಯ ಉಪಸಭಾಪತಿಗೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗೆ.
ರಾಷ್ಟ್ರಪತಿಗೆ. ಅನುಚ್ಛೇದ 67ರ ಪ್ರಕಾರ ಉಪರಾಷ್ಟ್ರಪತಿಯ ರಾಜೀನಾಮೆ ರಾಷ್ಟ್ರಪತಿಗೆ ಉದ್ದೇಶಿಸಿ ಬರೆಯಬೇಕು. ರಾಷ್ಟ್ರಪತಿಯ ಕ್ಷಮಾದಾನಾಧಿಕಾರ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 70, ಅನುಚ್ಛೇದ 71, ಅನುಚ್ಛೇದ 72, ಅನುಚ್ಛೇದ 73. ಅನುಚ್ಛೇದ 72. ಅನುಚ್ಛೇದ 72 ರಾಷ್ಟ್ರಪತಿಯ ಕ್ಷಮಾದಾನಾಧಿಕಾರಗಳಿಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಯ ಸಾಮಾನ್ಯ ಅವಧಿ ಎಷ್ಟು? ಆಯ್ಕೆಗಳು ಇಲ್ಲಿವೆ. 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ. ಸರಿಯಾದ ಉತ್ತರ 5 ವರ್ಷ. ಅನುಚ್ಛೇದ 56ರ ಪ್ರಕಾರ ಹುದ್ದೆ ಸ್ವೀಕರಿಸಿದ ದಿನದಿಂದ ರಾಷ್ಟ್ರಪತಿಯ ಅವಧಿ 5 ವರ್ಷ. ಉಪರಾಷ್ಟ್ರಪತಿ ಪದನಿಮಿತ್ತ ಯಾವ ಸದನದ ಸಭಾಪತಿಯಾಗಿರುತ್ತಾರೆ? ಲೋಕಸಭೆ, ರಾಜ್ಯಸಭೆ, ನೀತಿ ಆಯೋಗ, ಅಂತರರಾಜ್ಯ ಮಂಡಳಿ. ರಾಜ್ಯಸಭೆ. ಅನುಚ್ಛೇದ 64ರ ಪ್ರಕಾರ ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದನಿಮಿತ್ತ ಸಭಾಪತಿಯಾಗಿರುತ್ತಾರೆ. ಭಾರತದ ರಾಷ್ಟ್ರಪತಿಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಅನುಚ್ಛೇದ 52, ಅನುಚ್ಛೇದ 53, ಅನುಚ್ಛೇದ 54, ಅನುಚ್ಛೇದ 55. ಅನುಚ್ಛೇದ 52. ಅನುಚ್ಛೇದ 52 ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಎಂದು ಹೇಳುತ್ತದೆ. ರಾಷ್ಟ್ರಪತಿಯಾಗಿ ಆಯ್ಕೆಯಾಗಲು ಕನಿಷ್ಠ ವಯಸ್ಸು ಎಷ್ಟು? 25 ವರ್ಷ, 30 ವರ್ಷ, 35 ವರ್ಷ, 40 ವರ್ಷ. 35 ವರ್ಷ. ಅನುಚ್ಛೇದ 58ರ ಪ್ರಕಾರ ಅಭ್ಯರ್ಥಿಯು 35 ವರ್ಷ ಪೂರೈಸಿರಬೇಕು. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರ ಯಾರಲ್ಲಿ ನಿಹಿತವಾಗಿದೆ? ನಿಮ್ಮ ಆಯ್ಕೆಗಳು: ಪ್ರಧಾನಮಂತ್ರಿಯಲ್ಲಿ, ರಾಷ್ಟ್ರಪತಿಯಲ್ಲಿ, ಭಾರತದ ಮುಖ್ಯ ನ್ಯಾಯಮೂರ್ತಿಯಲ್ಲಿ, ಲೋಕಸಭಾಧ್ಯಕ್ಷರಲ್ಲಿ. ಸರಿಯಾದ ಉತ್ತರ ರಾಷ್ಟ್ರಪತಿಯಲ್ಲಿ. ಅನುಚ್ಛೇದ 53 ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರವನ್ನು ರಾಷ್ಟ್ರಪತಿಯಲ್ಲಿ ನಿಹಿತಗೊಳಿಸುತ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾವ ಮತದಾನ ವಿಧಾನ ಬಳಸಲಾಗುತ್ತದೆ? ಉತ್ತರದ ಆಯ್ಕೆಗಳು: ಅತಿ ಹೆಚ್ಚು ಮತ ಪಡೆದವನೇ ಜಯಿಸುವ ವಿಧಾನ, ಏಕ ವರ್ಗಾಯಿಸಬಹುದಾದ ಮತ, ಮುಕ್ತ ಮತದಾನ, ಧ್ವನಿಮತ. ಮತ್ತು ಸರಿಯಾದ ಉತ್ತರ ಏಕ ವರ್ಗಾಯಿಸಬಹುದಾದ ಮತ. ಅನುಚ್ಛೇದ 55 ಏಕ ವರ್ಗಾಯಿಸಬಹುದಾದ ಮತದ ಮೂಲಕ ಪ್ರಮಾಣಾತ್ಮಕ ಪ್ರತಿನಿಧಿತ್ವ ವಿಧಾನವನ್ನು ಒದಗಿಸುತ್ತದೆ. ಈಗ ಮುಂದಿನ ಪ್ರಶ್ನೆ, ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಲು ಕನಿಷ್ಠ ವಯಸ್ಸು ಎಷ್ಟು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 25 ವರ್ಷ, 30 ವರ್ಷ, 35 ವರ್ಷ, 40 ವರ್ಷ. ಉತ್ತರ 35 ವರ್ಷ. ಉಪರಾಷ್ಟ್ರಪತಿ ಅಭ್ಯರ್ಥಿಯು 35 ವರ್ಷ ಪೂರೈಸಿರಬೇಕು. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ಅನುಚ್ಛೇದ ಯಾವುದು? ಅನುಚ್ಛೇದ 53, ಅನುಚ್ಛೇದ 54, ಅನುಚ್ಛೇದ 55, ಅನುಚ್ಛೇದ 56. ಅನುಚ್ಛೇದ 54. ಅನುಚ್ಛೇದ 54 ರಾಷ್ಟ್ರಪತಿ ಚುನಾವಣೆಯ ಚುನಾವಣಾ ಮಂಡಳಿಯನ್ನು ನಿರ್ದಿಷ್ಟಪಡಿಸುತ್ತದೆ. ರಾಷ್ಟ್ರಪತಿ ಅಭ್ಯರ್ಥಿಯು ಯಾವ ಸದನದ ಸದಸ್ಯನಾಗಿ ಆಯ್ಕೆಯಾಗುವ ಅರ್ಹತೆ ಹೊಂದಿರಬೇಕು? ರಾಜ್ಯಸಭೆ, ಲೋಕಸಭೆ, ರಾಜ್ಯ ವಿಧಾನ ಪರಿಷತ್ತು, ಸುಪ್ರೀಂ ಕೋರ್ಟ್. ಲೋಕಸಭೆ. ಅಭ್ಯರ್ಥಿಯು ಲೋಕಸಭೆಯ ಸದಸ್ಯನಾಗಿ ಆಯ್ಕೆಯಾಗುವ ಅರ್ಹತೆ ಹೊಂದಿರಬೇಕು. ಕೇಂದ್ರ ಸಚಿವರ ಪ್ರಮಾಣವಚನದ ನಮೂನೆಗಳು ಯಾವ ಅನುಸೂಚಿಯಲ್ಲಿವೆ? 2ನೇ ಅನುಸೂಚಿ, 3ನೇ ಅನುಸೂಚಿ, 4ನೇ ಅನುಸೂಚಿ, 5ನೇ ಅನುಸೂಚಿ. 3ನೇ ಅನುಸೂಚಿ. 3ನೇ ಅನುಸೂಚಿಯಲ್ಲಿ ಕೇಂದ್ರ ಸಚಿವರ ಹುದ್ದೆ ಮತ್ತು ಗೌಪ್ಯತಾ ಪ್ರಮಾಣವಚನಗಳಿವೆ.
ಮುಂದಿನ ಪ್ರಶ್ನೆಗೆ ಹೋಗೋಣ. ಕೇಂದ್ರ ಮಂತ್ರಿಮಂಡಲವು ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರಿಯಾಗಿದೆ? ನಿಮ್ಮ ಆಯ್ಕೆಗಳು: ರಾಜ್ಯಸಭೆಗೆ, ಲೋಕಸಭೆಗೆ, ರಾಷ್ಟ್ರಪತಿಗೆ, ಸುಪ್ರೀಂ ಕೋರ್ಟ್ಗೆ. ಸರಿಯಾದ ಉತ್ತರ ಲೋಕಸಭೆಗೆ. ಅನುಚ್ಛೇದ 75(3) ರ ಪ್ರಕಾರ ಮಂತ್ರಿಮಂಡಲವು ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿದೆ. ಭಾರತದ ರಕ್ಷಣಾ ಪಡೆಗಳ ಪರಮ ಸೇನಾಧಿಪತಿ ಯಾರು? ಪ್ರಧಾನಮಂತ್ರಿ, ರಕ್ಷಣಾ ಸಚಿವರು, ರಾಷ್ಟ್ರಪತಿ, ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು. ರಾಷ್ಟ್ರಪತಿ. ಅನುಚ್ಛೇದ 53 ರ ಪ್ರಕಾರ ಕಾನೂನಿಗೆ ಒಳಪಟ್ಟಂತೆ ರಕ್ಷಣಾ ಪಡೆಗಳ ಪರಮಾಧಿಪತ್ಯ ರಾಷ್ಟ್ರಪತಿಯಲ್ಲಿ ನಿಹಿತವಾಗಿದೆ. ಇತರ ಕೇಂದ್ರ ಸಚಿವರನ್ನು ರಾಷ್ಟ್ರಪತಿ ಯಾರ ಸಲಹೆಯ ಮೇರೆಗೆ ನೇಮಿಸುತ್ತಾರೆ? ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮಹಾನ್ಯಾಯವಾದಿ, ಲೋಕಸಭಾಧ್ಯಕ್ಷರು. ಪ್ರಧಾನಮಂತ್ರಿ. ಅನುಚ್ಛೇದ 75 ರ ಪ್ರಕಾರ ರಾಷ್ಟ್ರಪತಿ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಇತರ ಸಚಿವರನ್ನು ನೇಮಿಸುತ್ತಾರೆ. ಭಾರತ ಸರ್ಕಾರದ ಎಲ್ಲಾ ಕಾರ್ಯನಿರ್ವಾಹಕ ಕ್ರಮಗಳನ್ನು ಯಾರ ಹೆಸರಿನಲ್ಲಿ ವ್ಯಕ್ತಪಡಿಸಲಾಗುತ್ತದೆ? ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಕ್ಯಾಬಿನೆಟ್ ಕಾರ್ಯದರ್ಶಿ, ಸಂಸತ್ತು. ರಾಷ್ಟ್ರಪತಿ. ಅನುಚ್ಛೇದ 77 ರ ಪ್ರಕಾರ ಕಾರ್ಯನಿರ್ವಾಹಕ ಕ್ರಮಗಳನ್ನು ರಾಷ್ಟ್ರಪತಿಯ ಹೆಸರಿನಲ್ಲಿ ವ್ಯಕ್ತಪಡಿಸಬೇಕು. ಈಗ ಮುಂದಿನ ಪ್ರಶ್ನೆ. ಶಿಕ್ಷಾ ಪರಿವರ್ತನೆ ಎಂದರೇನು? ಆಯ್ಕೆಗಳು ಇಲ್ಲಿವೆ. ಶಿಕ್ಷೆಯನ್ನು ಕಡಿಮೆ ಕಠಿಣವಾದ ಶಿಕ್ಷೆಯಿಂದ ಬದಲಿಸುವುದು, ಶಿಕ್ಷೆಯನ್ನು ಮುಂದೂಡುವುದು, ಜಾಮೀನು ನೀಡುವುದು, ಆರೋಪಿಯನ್ನು ಖುಲಾಸೆಗೊಳಿಸುವುದು. ಸರಿಯಾದ ಉತ್ತರ ಶಿಕ್ಷೆಯನ್ನು ಕಡಿಮೆ ಕಠಿಣವಾದ ಶಿಕ್ಷೆಯಿಂದ ಬದಲಿಸುವುದು. ಶಿಕ್ಷಾ ಪರಿವರ್ತನೆಯಲ್ಲಿ ಹೆಚ್ಚು ಕಠಿಣವಾದ ಶಿಕ್ಷೆಯ ಬದಲು ಕಡಿಮೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಉತ್ತರದ ಆಯ್ಕೆಗಳು: ಚುನಾಯಿತ ಸಂಸದರು ಮತ್ತು ಚುನಾಯಿತ ಶಾಸಕರು, ಸಂಸತ್ತಿನ 2 ಸದನಗಳ ಸದಸ್ಯರು, ಚುನಾಯಿತ ಲೋಕಸಭಾ ಸದಸ್ಯರು ಮಾತ್ರ, ರಾಜ್ಯ ವಿಧಾನಸಭೆಗಳು. ಸರಿಯಾದ ಉತ್ತರ ಸಂಸತ್ತಿನ 2 ಸದನಗಳ ಸದಸ್ಯರು. ಉಪರಾಷ್ಟ್ರಪತಿ ಚುನಾವಣಾ ಮಂಡಳಿಯು ಸಂಸತ್ತಿನ 2 ಸದನಗಳ ಸದಸ್ಯರಿಂದ ರಚನೆಯಾಗುತ್ತದೆ. ಶಿಕ್ಷೆಯ ಜಾರಿಗೆ ತಾತ್ಕಾಲಿಕ ತಡೆ ಎಂದರೇನು? ಶಿಕ್ಷೆಯ ಜಾರಿಗೆ ತಾತ್ಕಾಲಿಕ ಮುಂದೂಡಿಕೆ, ಸಂಪೂರ್ಣ ಕ್ಷಮಾದಾನ, ಶಿಕ್ಷೆಯ ಅವಧಿಯ ಕಡಿತ, ಕಡಿಮೆ ಕಠಿಣ ಶಿಕ್ಷೆಯಿಂದ ಬದಲಾವಣೆ. ಶಿಕ್ಷೆಯ ಜಾರಿಗೆ ತಾತ್ಕಾಲಿಕ ಮುಂದೂಡಿಕೆ. ಶಿಕ್ಷೆಯ ಜಾರಿಗೆ ತಾತ್ಕಾಲಿಕ ತಡೆ ಎಂದರೆ ಶಿಕ್ಷೆಯನ್ನು ಜಾರಿಗೊಳಿಸುವುದನ್ನು ಸ್ವಲ್ಪ ಕಾಲ ಮುಂದೂಡುವುದು. ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವಾಗ ರಾಜ್ಯಸಭೆಯ ಸಭಾಪತಿಯಾಗಿ ಮುಂದುವರಿಯುತ್ತಾರೆ. ರಾಜ್ಯಸಭಾ ಸಭಾಪತಿಯ ಕರ್ತವ್ಯಗಳನ್ನು ನಿರ್ವಹಿಸುವುದಿಲ್ಲ. 2 ಹುದ್ದೆಗಳ ವೇತನ ಪಡೆಯುತ್ತಾರೆ. ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಬೇಕು. ರಾಜ್ಯಸಭಾ ಸಭಾಪತಿಯ ಕರ್ತವ್ಯಗಳನ್ನು ನಿರ್ವಹಿಸುವುದಿಲ್ಲ. ರಾಷ್ಟ್ರಪತಿಯ ಕಾರ್ಯಗಳನ್ನು ನಿರ್ವಹಿಸುವ ಅವಧಿಯಲ್ಲಿ ಉಪರಾಷ್ಟ್ರಪತಿ ರಾಜ್ಯಸಭೆಯ ಸಭಾಪತಿಯ ಕರ್ತವ್ಯಗಳನ್ನು ನಿರ್ವಹಿಸಬಾರದು ಎಂದು ಅನುಚ್ಛೇದ 64 ಹೇಳುತ್ತದೆ. ಸಂಪೂರ್ಣ ಕ್ಷಮಾದಾನವು ಸಾಮಾನ್ಯವಾಗಿ ಏನು ಮಾಡುತ್ತದೆ? ಶಿಕ್ಷೆಯ ಜಾರಿಯನ್ನು ಮಾತ್ರ ಮುಂದೂಡುತ್ತದೆ. ಶಿಕ್ಷೆ ಮತ್ತು ಅದರ ದಂಡಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ. ಶಿಕ್ಷೆಯ ಅವಧಿಯನ್ನು ಮಾತ್ರ ಕಡಿಮೆ ಮಾಡುತ್ತದೆ. ಕಾರಾಗೃಹ ಶಿಕ್ಷೆಯನ್ನು ದಂಡವಾಗಿ ಮಾತ್ರ ಬದಲಿಸುತ್ತದೆ. ಶಿಕ್ಷೆ ಮತ್ತು ಅದರ ದಂಡಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ. ಸಂಪೂರ್ಣ ಕ್ಷಮಾದಾನವು ವ್ಯಕ್ತಿಯನ್ನು ಶಿಕ್ಷೆ ಮತ್ತು ಅದಕ್ಕೆ ಸಂಬಂಧಿಸಿದ ದಂಡಾತ್ಮಕ ಪರಿಣಾಮಗಳಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಉಪರಾಷ್ಟ್ರಪತಿಗೆ ಪ್ರಮಾಣವಚನವನ್ನು ಯಾರು ಬೋಧಿಸುತ್ತಾರೆ? ನಿಮ್ಮ ಆಯ್ಕೆಗಳು: ಭಾರತದ ಮುಖ್ಯ ನ್ಯಾಯಮೂರ್ತಿ ಮಾತ್ರ, ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿ ನೇಮಿಸಿದ ವ್ಯಕ್ತಿ, ಪ್ರಧಾನಮಂತ್ರಿ, ರಾಜ್ಯಸಭೆಯ ಉಪಸಭಾಪತಿ.
ಮತ್ತು ಸರಿಯಾದ ಉತ್ತರ ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿ ನೇಮಿಸಿದ ವ್ಯಕ್ತಿ. ಅನುಚ್ಛೇದ 69ರ ಪ್ರಕಾರ ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿ ನೇಮಿಸಿದ ವ್ಯಕ್ತಿ ಉಪರಾಷ್ಟ್ರಪತಿಗೆ ಪ್ರಮಾಣವಚನ ಬೋಧಿಸುತ್ತಾರೆ. ಈಗ ಮುಂದಿನ ಪ್ರಶ್ನೆ. ವಿಶೇಷ ಪರಿಸ್ಥಿತಿಗಳ ಕಾರಣ ಕಡಿಮೆ ಶಿಕ್ಷೆ ನೀಡುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರದ ಆಯ್ಕೆಗಳು: ವಿಶೇಷ ಸಡಿಲಿಕೆ, ಅಪರಾಧ ನಿರ್ಣಯ ರದ್ದು, ಶಿಕ್ಷೆ ಹೆಚ್ಚಿಸುವುದು, ಮರು ವಿಚಾರಣೆ. ಮತ್ತು ಸರಿಯಾದ ಉತ್ತರ ವಿಶೇಷ ಸಡಿಲಿಕೆ. ಗರ್ಭಧಾರಣೆ ಅಥವಾ ಅಂಗವೈಕಲ್ಯದಂತಹ ವಿಶೇಷ ಪರಿಸ್ಥಿತಿಗಳ ಕಾರಣ ಕಡಿಮೆ ಶಿಕ್ಷೆ ನೀಡುವುದನ್ನು ವಿಶೇಷ ಸಡಿಲಿಕೆ ಎಂದು ಕರೆಯುತ್ತಾರೆ. ರಾಷ್ಟ್ರಪತಿಗೆ ಸಾಮಾನ್ಯವಾಗಿ ಪ್ರಮಾಣವಚನವನ್ನು ಯಾರು ಬೋಧಿಸುತ್ತಾರೆ? ಪ್ರಧಾನಮಂತ್ರಿ, ಭಾರತದ ಮುಖ್ಯ ನ್ಯಾಯಮೂರ್ತಿ, ಉಪರಾಷ್ಟ್ರಪತಿ, ಲೋಕಸಭಾಧ್ಯಕ್ಷರು. ಭಾರತದ ಮುಖ್ಯ ನ್ಯಾಯಮೂರ್ತಿ. ಅನುಚ್ಛೇದ 60ರ ಪ್ರಕಾರ ರಾಷ್ಟ್ರಪತಿ ಭಾರತದ ಮುಖ್ಯ ನ್ಯಾಯಮೂರ್ತಿಯ ಸಮ್ಮುಖದಲ್ಲಿ ಪ್ರಮಾಣವಚನ ಸ್ವೀಕರಿಸುತ್ತಾರೆ. ಶಿಕ್ಷೆಯ ಅವಧಿ ಕಡಿತ ಎಂದರೇನು? ಶಿಕ್ಷೆಯ ಸ್ವರೂಪವನ್ನು ಬದಲಿಸುವುದು, ಶಿಕ್ಷೆಯ ಸ್ವಭಾವ ಬದಲಿಸದೆ ಅದರ ಅವಧಿಯನ್ನು ಕಡಿಮೆ ಮಾಡುವುದು, ಅಪರಾಧ ನಿರ್ಣಯವನ್ನು ರದ್ದುಪಡಿಸುವುದು, ಹೊಸ ವಿಚಾರಣೆಗೆ ಆದೇಶಿಸುವುದು. ಶಿಕ್ಷೆಯ ಸ್ವಭಾವ ಬದಲಿಸದೆ ಅದರ ಅವಧಿಯನ್ನು ಕಡಿಮೆ ಮಾಡುವುದು. ಶಿಕ್ಷೆಯ ಅವಧಿ ಕಡಿತದಲ್ಲಿ ಶಿಕ್ಷೆಯ ಸ್ವರೂಪ ಹಾಗೆಯೇ ಉಳಿದು ಅದರ ಅವಧಿ ಮಾತ್ರ ಕಡಿಮೆಯಾಗುತ್ತದೆ. ರಾಷ್ಟ್ರಪತಿಯ ಪ್ರಮಾಣವಚನದಲ್ಲಿ ಯಾವ ಪ್ರತಿಜ್ಞೆ ಸೇರಿದೆ? ಸಂವಿಧಾನ ಮತ್ತು ಕಾನೂನನ್ನು ಸಂರಕ್ಷಿಸಿ, ರಕ್ಷಿಸಿ ಮತ್ತು ಕಾಪಾಡುವುದು. ಸಂಸತ್ತನ್ನು ಮಾತ್ರ ರಕ್ಷಿಸುವುದು. ಪಕ್ಷದ ನಿರ್ದೇಶನಗಳನ್ನು ಪಾಲಿಸುವುದು. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸೇವೆ ಸಲ್ಲಿಸುವುದು. ಸಂವಿಧಾನ ಮತ್ತು ಕಾನೂನನ್ನು ಸಂರಕ್ಷಿಸಿ, ರಕ್ಷಿಸಿ ಮತ್ತು ಕಾಪಾಡುವುದು. ಸಾಂವಿಧಾನಿಕ ಪ್ರಮಾಣವಚನದಲ್ಲಿ ಸಂವಿಧಾನ ಮತ್ತು ಕಾನೂನನ್ನು ಸಂರಕ್ಷಿಸುವುದು, ರಕ್ಷಿಸುವುದು ಮತ್ತು ಕಾಪಾಡುವುದು ಸೇರಿದೆ. ಕೇಂದ್ರ ಸಚಿವರು ಹುದ್ದೆ ಸ್ವೀಕರಿಸುವ ಮೊದಲು ಯಾವ ಪ್ರಮಾಣವಚನಗಳನ್ನು ತೆಗೆದುಕೊಳ್ಳುತ್ತಾರೆ? ನಿಷ್ಠೆಯ ಪ್ರಮಾಣವಚನ ಮಾತ್ರ. ಹುದ್ದೆ ಮತ್ತು ಗೌಪ್ಯತೆಯ ಪ್ರಮಾಣವಚನಗಳು. ಗೌಪ್ಯತೆಯ ಪ್ರಮಾಣವಚನ ಮಾತ್ರ. ಯಾವುದೇ ಸಾಂವಿಧಾನಿಕ ಪ್ರಮಾಣವಚನವಿಲ್ಲ. ಹುದ್ದೆ ಮತ್ತು ಗೌಪ್ಯತೆಯ ಪ್ರಮಾಣವಚನಗಳು. ಅನುಚ್ಛೇದ 75(4) ಮತ್ತು 3ನೇ ಅನುಸೂಚಿ ಹುದ್ದೆ ಹಾಗೂ ಗೌಪ್ಯತೆಯ ಎರಡೂ ಪ್ರಮಾಣವಚನಗಳನ್ನು ನಿಗದಿಪಡಿಸುತ್ತವೆ. ಈಗ ಮುಂದಿನ ಪ್ರಶ್ನೆ. ರಾಷ್ಟ್ರಪತಿ ಚುನಾವಣೆಯ ಉದ್ದೇಶಕ್ಕಾಗಿ ರಾಜ್ಯ ಎಂಬ ಪದದಲ್ಲಿ ಯಾವುವು ಸೇರಿವೆ? ಆಯ್ಕೆಗಳು ಇಲ್ಲಿವೆ. ದೆಹಲಿ ಮತ್ತು ಪುದುಚೇರಿ. ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳು. ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಮಾತ್ರ. ಪುದುಚೇರಿ ಮತ್ತು ಚಂಡೀಗಢ. ಉತ್ತರ ದೆಹಲಿ ಮತ್ತು ಪುದುಚೇರಿ. ಅನುಚ್ಛೇದಗಳು 54 ಮತ್ತು 55ರಲ್ಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯನ್ನು ಸೇರಿಸಲಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಪತಿಗೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವ ಸದನ ಆರಂಭಿಸಬಹುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಲೋಕಸಭೆ ಮಾತ್ರ. ರಾಜ್ಯಸಭೆ ಮಾತ್ರ. ಸಂಸತ್ತಿನ ಯಾವುದಾದರೂ ಸದನ. ರಾಜ್ಯ ವಿಧಾನಮಂಡಳಿ. ಸರಿಯಾದ ಉತ್ತರ ಸಂಸತ್ತಿನ ಯಾವುದಾದರೂ ಸದನ. ಸಂಸತ್ತಿನ ಯಾವುದಾದರೂ ಸದನ ರಾಷ್ಟ್ರಪತಿಯ ವಿರುದ್ಧ ಮಹಾಭಿಯೋಗದ ಆರೋಪವನ್ನು ಮುಂದಿಡಬಹುದು. ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾವ ರಾಜ್ಯ ಶಾಸಕರು ಮತ ಚಲಾಯಿಸುತ್ತಾರೆ? ರಾಜ್ಯ ವಿಧಾನಮಂಡಳಿಗಳ ಎಲ್ಲಾ ಸದಸ್ಯರು. ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮಾತ್ರ. ವಿಧಾನ ಪರಿಷತ್ತಿನ ಸದಸ್ಯರು ಮಾತ್ರ. ನಾಮನಿರ್ದೇಶಿತ ವಿಧಾನಸಭಾ ಸದಸ್ಯರು ಮಾತ್ರ. ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮಾತ್ರ. ಚುನಾವಣಾ ಮಂಡಳಿಯಲ್ಲಿ ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮಾತ್ರ ಸೇರಿದ್ದು, ವಿಧಾನ ಪರಿಷತ್ತಿನ ಸದಸ್ಯರು ಸೇರಿಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯ ವಿಧಾನಮಂಡಳಿಯ ಸದಸ್ಯರು ಭಾಗವಹಿಸುತ್ತಾರೆಯೇ? ಹೌದು, ಎಲ್ಲಾ ರಾಜ್ಯ ಶಾಸಕರು. ಚುನಾಯಿತ ಶಾಸಕರು ಮಾತ್ರ.
ಇಲ್ಲ. ವಿಧಾನ ಪರಿಷತ್ತಿನ ಸದಸ್ಯರು ಮಾತ್ರ. ಇಲ್ಲ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯ ವಿಧಾನಮಂಡಳಿಗಳಿಗೆ ಯಾವುದೇ ಪಾತ್ರವಿಲ್ಲ. ಭಾರತದ ಮಹಾನ್ಯಾಯವಾದಿಗೆ ಎಲ್ಲಿ ವಾದಿಸುವ ಹಕ್ಕಿದೆ? ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ. ಭಾರತದ ಭೂಪ್ರದೇಶದಲ್ಲಿರುವ ಎಲ್ಲಾ ನ್ಯಾಯಾಲಯಗಳಲ್ಲಿ, ಹೈಕೋರ್ಟ್ಗಳಲ್ಲಿ ಮಾತ್ರ, ಕೇಂದ್ರ ನ್ಯಾಯಮಂಡಳಿಗಳಲ್ಲಿ ಮಾತ್ರ. ಭಾರತದ ಭೂಪ್ರದೇಶದಲ್ಲಿರುವ ಎಲ್ಲಾ ನ್ಯಾಯಾಲಯಗಳಲ್ಲಿ. ಅನುಚ್ಛೇದ 76 ಭಾರತದಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ವಾದಿಸುವ ಹಕ್ಕನ್ನು ಮಹಾನ್ಯಾಯವಾದಿಗೆ ನೀಡುತ್ತದೆ. ಮುಂದಿನ ಪ್ರಶ್ನೆ. ಮಹಾಭಿಯೋಗದ ಸೂಚನೆಗೆ ಕನಿಷ್ಠ ಎಷ್ಟು ಸದಸ್ಯರ ಸಹಿ ಅಗತ್ಯ? ಆಯ್ಕೆಗಳು. ಸದನದ ಒಟ್ಟು ಸದಸ್ಯರ 10ರಲ್ಲಿ 1 ಭಾಗ, ಸದನದ ಒಟ್ಟು ಸದಸ್ಯರ 4ರಲ್ಲಿ 1 ಭಾಗ, ಹಾಜರಿರುವ ಸದಸ್ಯರ ಅರ್ಧ ಭಾಗ, ಹಾಜರಿರುವ ಸದಸ್ಯರ 3ರಲ್ಲಿ 2 ಭಾಗ. ಸರಿಯಾದ ಉತ್ತರ ಸದನದ ಒಟ್ಟು ಸದಸ್ಯರ 4ರಲ್ಲಿ 1 ಭಾಗ. ಮಹಾಭಿಯೋಗದ ಸೂಚನೆಗೆ ಸದನದ ಒಟ್ಟು ಸದಸ್ಯರ ಕನಿಷ್ಠ 4ರಲ್ಲಿ 1 ಭಾಗದ ಸಹಿ ಅಗತ್ಯ. ಯಾವ ನ್ಯಾಯಾಲಯ ವಿಧಿಸಿದ ಶಿಕ್ಷೆಯ ಪ್ರಕರಣದಲ್ಲೂ ರಾಷ್ಟ್ರಪತಿ ಕ್ಷಮಾದಾನ ನೀಡಬಹುದು? ಸೈನಿಕ ನ್ಯಾಯಾಲಯ, ಸಿವಿಲ್ ನ್ಯಾಯಾಲಯಗಳು ಮಾತ್ರ, ಹೈಕೋರ್ಟ್ಗಳು ಮಾತ್ರ, ನ್ಯಾಯಮಂಡಳಿಗಳು ಮಾತ್ರ. ಸೈನಿಕ ನ್ಯಾಯಾಲಯ. ಅನುಚ್ಛೇದ 72 ಸೈನಿಕ ನ್ಯಾಯಾಲಯ ವಿಧಿಸಿದ ಶಿಕ್ಷೆಗಳನ್ನು ಸ್ಪಷ್ಟವಾಗಿ ಒಳಗೊಂಡಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಶಾಸಕರ ಮತದ ಮೌಲ್ಯ ಮುಖ್ಯವಾಗಿ ಯಾವುದನ್ನು ಅವಲಂಬಿಸುತ್ತದೆ? ಆಯ್ಕೆಗಳು. ರಾಜ್ಯದ ಜನಸಂಖ್ಯೆ ಮತ್ತು ಚುನಾಯಿತ ವಿಧಾನಸಭಾ ಸದಸ್ಯರ ಸಂಖ್ಯೆ, ಶಾಸಕರ ಪಕ್ಷದ ಬಲ, ಕ್ಷೇತ್ರದ ವಿಸ್ತೀರ್ಣ, ರಾಜ್ಯದ ತೆರಿಗೆ ಆದಾಯ. ಸರಿಯಾದ ಉತ್ತರ ರಾಜ್ಯದ ಜನಸಂಖ್ಯೆ ಮತ್ತು ಚುನಾಯಿತ ವಿಧಾನಸಭಾ ಸದಸ್ಯರ ಸಂಖ್ಯೆ. ಸಾಂವಿಧಾನಿಕ ಸೂತ್ರವು ರಾಜ್ಯದ ಜನಸಂಖ್ಯೆ ಮತ್ತು ಚುನಾಯಿತ ವಿಧಾನಸಭಾ ಸದಸ್ಯರ ಸಂಖ್ಯೆಯನ್ನು ಬಳಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಮರಣದಂಡನೆಯ ಪ್ರಕರಣದಲ್ಲಿ ರಾಷ್ಟ್ರಪತಿ ಸಂಪೂರ್ಣ ಕ್ಷಮಾದಾನ ನೀಡಬಹುದೇ? ಆಯ್ಕೆಗಳು ಇಲ್ಲಿವೆ. ಇಲ್ಲ, ಹೌದು, ರಾಜ್ಯಗಳ ಅನುಮೋದನೆಯೊಂದಿಗೆ ಮಾತ್ರ, ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. ಉತ್ತರ ಹೌದು. ಅನುಚ್ಛೇದ 72 ರಾಷ್ಟ್ರಪತಿಯ ಅಧಿಕಾರವನ್ನು ಪ್ರತಿಯೊಂದು ಮರಣದಂಡನೆಯ ಪ್ರಕರಣಕ್ಕೂ ಸ್ಪಷ್ಟವಾಗಿ ವಿಸ್ತರಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಭಾರತದ ಮಹಾನ್ಯಾಯವಾದಿಯ ಮುಖ್ಯ ಸಾಂವಿಧಾನಿಕ ಕರ್ತವ್ಯ ಯಾವುದು? ಉತ್ತರದ ಆಯ್ಕೆಗಳು. ಚುನಾವಣೆಗಳನ್ನು ನಡೆಸುವುದು, ಭಾರತ ಸರ್ಕಾರಕ್ಕೆ ಕಾನೂನು ವಿಷಯಗಳಲ್ಲಿ ಸಲಹೆ ನೀಡುವುದು, ಕೇಂದ್ರದ ಲೆಕ್ಕಪತ್ರಗಳನ್ನು ಲೆಕ್ಕ ಪರಿಶೋಧಿಸುವುದು, ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸುವುದು. ಮತ್ತು ಸರಿಯಾದ ಉತ್ತರ ಭಾರತ ಸರ್ಕಾರಕ್ಕೆ ಕಾನೂನು ವಿಷಯಗಳಲ್ಲಿ ಸಲಹೆ ನೀಡುವುದು. ಭಾರತ ಸರ್ಕಾರವು ಉಲ್ಲೇಖಿಸುವ ಅಥವಾ ವಹಿಸುವ ಕಾನೂನು ವಿಷಯಗಳಲ್ಲಿ ಮಹಾನ್ಯಾಯವಾದಿ ಸಲಹೆ ನೀಡುತ್ತಾರೆ. ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ರಾಷ್ಟ್ರಪತಿಯಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸ್ವಯಂಚಾಲಿತವಾಗಿ, ಲೋಕಸಭಾಧ್ಯಕ್ಷರು, ಉಪರಾಷ್ಟ್ರಪತಿ. ಅನುಚ್ಛೇದ 65ರ ಅಡಿಯಲ್ಲಿ ಹೊಸ ರಾಷ್ಟ್ರಪತಿ ಹುದ್ದೆ ಸ್ವೀಕರಿಸುವವರೆಗೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಈಗ ಮುಂದಿನ ಪ್ರಶ್ನೆ. ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರವು ಸಾಮಾನ್ಯವಾಗಿ ಯಾವ ವಿಷಯಗಳಿಗೆ ವ್ಯಾಪಿಸುತ್ತದೆ? ಆಯ್ಕೆಗಳು. ಸಂಸತ್ತು ಕಾನೂನು ಮಾಡಬಹುದಾದ ವಿಷಯಗಳಿಗೆ, ರಾಜ್ಯ ವಿಧಾನಮಂಡಳಿಗಳು ಮಾತ್ರ ಕಾನೂನು ಮಾಡಬಹುದಾದ ವಿಷಯಗಳಿಗೆ, ನಗರ ಸ್ಥಳೀಯ ಸಂಸ್ಥೆಗಳು ಉಪನಿಯಮ ಮಾಡಬಹುದಾದ ವಿಷಯಗಳಿಗೆ, ನ್ಯಾಯಾಲಯಗಳು ತೀರ್ಪು ನೀಡುವ ವಿಷಯಗಳಿಗೆ. ಸರಿಯಾದ ಉತ್ತರ ಸಂಸತ್ತು ಕಾನೂನು ಮಾಡಬಹುದಾದ ವಿಷಯಗಳಿಗೆ. ಅನುಚ್ಛೇದ 73 ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರವನ್ನು ಸಂಸತ್ತಿನ ಶಾಸನಾಧಿಕಾರದೊಂದಿಗೆ ಸಂಪರ್ಕಿಸುತ್ತದೆ.
ಪ್ರಶ್ನೆ ಸಂಖ್ಯೆ 49. ಉಪರಾಷ್ಟ್ರಪತಿ ಅಭ್ಯರ್ಥಿಯು ಯಾವ ಸದನದ ಸದಸ್ಯನಾಗಿ ಆಯ್ಕೆಯಾಗುವ ಅರ್ಹತೆ ಹೊಂದಿರಬೇಕು? ಉತ್ತರದ ಆಯ್ಕೆಗಳು: ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ತು ಮಾತ್ರ. ಮತ್ತು ಸರಿಯಾದ ಉತ್ತರ ರಾಜ್ಯಸಭೆ. ಅನುಚ್ಛೇದ 66ರ ಪ್ರಕಾರ ಅಭ್ಯರ್ಥಿಯು ರಾಜ್ಯಸಭೆಯ ಸದಸ್ಯನಾಗಿ ಆಯ್ಕೆಯಾಗುವ ಅರ್ಹತೆ ಹೊಂದಿರಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಂಸತ್ತಿನ ನಾಮನಿರ್ದೇಶಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಾರೆಯೇ? ಆಯ್ಕೆಗಳು: ಹೌದು, 2 ಸದನಗಳಲ್ಲಿ. ನಾಮನಿರ್ದೇಶಿತ ರಾಜ್ಯಸಭಾ ಸದಸ್ಯರು ಮಾತ್ರ. ಇಲ್ಲ, ರಾಷ್ಟ್ರಪತಿಯ ಅನುಮತಿಯೊಂದಿಗೆ ಮಾತ್ರ. ಸರಿಯಾದ ಉತ್ತರ ಇಲ್ಲ. ಅನುಚ್ಛೇದ 54 ಚುನಾಯಿತ ಸಂಸದರನ್ನು ಮಾತ್ರ ಉಲ್ಲೇಖಿಸುವುದರಿಂದ ನಾಮನಿರ್ದೇಶಿತ ಸದಸ್ಯರನ್ನು ಹೊರಗಿಡಲಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ರಾಷ್ಟ್ರಪತಿಯ ಮಹಾಭಿಯೋಗ ನಿರ್ಣಯಕ್ಕೆ ಕನಿಷ್ಠ ಎಷ್ಟು ದಿನಗಳ ಲಿಖಿತ ಸೂಚನೆ ಅಗತ್ಯ? ಉತ್ತರದ ಆಯ್ಕೆಗಳು: 7 ದಿನ, 14 ದಿನ, 30 ದಿನ, 60 ದಿನ. ಸರಿಯಾದ ಉತ್ತರ 14 ದಿನ. ಅನುಚ್ಛೇದ 61 ಕನಿಷ್ಠ 14 ದಿನಗಳ ಸೂಚನೆಯನ್ನು ಕಡ್ಡಾಯಗೊಳಿಸುತ್ತದೆ. ಸಂಸತ್ತಿನ ನಾಮನಿರ್ದೇಶಿತ ಸದಸ್ಯರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಾರೆಯೇ? ಇಲ್ಲ, ಹೌದು, ನಾಮನಿರ್ದೇಶಿತ ಲೋಕಸಭಾ ಸದಸ್ಯರು ಮಾತ್ರ. ಸುಪ್ರೀಂ ಕೋರ್ಟ್ ಅನುಮೋದನೆಯೊಂದಿಗೆ ಮಾತ್ರ. ಹೌದು, ರಾಷ್ಟ್ರಪತಿ ಚುನಾವಣೆಗೆ ಭಿನ್ನವಾಗಿ ಉಪರಾಷ್ಟ್ರಪತಿ ಚುನಾವಣಾ ಮಂಡಳಿಯಲ್ಲಿ ನಾಮನಿರ್ದೇಶಿತ ಸಂಸದರು ಸೇರಿದ್ದಾರೆ. ಭಾರತದ ಮಹಾನ್ಯಾಯವಾದಿಯು ಯಾವ ಹುದ್ದೆಗೆ ನೇಮಕವಾಗುವ ಅರ್ಹತೆ ಹೊಂದಿರಬೇಕು? ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮಾತ್ರ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ, ಸಂಸತ್ ಸದಸ್ಯ, ಕ್ಯಾಬಿನೆಟ್ ಕಾರ್ಯದರ್ಶಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ. ಅನುಚ್ಛೇದ 76 ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕವಾಗಲು ಅಗತ್ಯವಿರುವ ಅರ್ಹತೆಯನ್ನೇ ನಿಗದಿಪಡಿಸುತ್ತದೆ. ಉಪರಾಷ್ಟ್ರಪತಿ ಚುನಾವಣೆಯ ಜಂಟಿ ಸಭೆ ವಿಧಾನವನ್ನು ಯಾವ ತಿದ್ದುಪಡಿ ಬದಲಿಸಿತು? 7ನೇ ತಿದ್ದುಪಡಿ, 11ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 70ನೇ ತಿದ್ದುಪಡಿ. 11ನೇ ತಿದ್ದುಪಡಿ. 11ನೇ ತಿದ್ದುಪಡಿಯು 2 ಸದನಗಳ ಸದಸ್ಯರಿಂದ ರಚನೆಯಾಗುವ ಚುನಾವಣಾ ಮಂಡಳಿ ಎಂಬ ಪದಪ್ರಯೋಗವನ್ನು ಪರಿಚಯಿಸಿತು. ಅವಿರೋಧವಾಗಿ ಆಯ್ಕೆಯಾದ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ನೀಲಂ ಸಂಜೀವ ರೆಡ್ಡಿ, ಡಾ. ರಾಜೇಂದ್ರ ಪ್ರಸಾದ್, ಫಕ್ರುದ್ದೀನ್ ಅಲಿ ಅಹ್ಮದ್, ಗಿಯಾನಿ ಜೈಲ್ ಸಿಂಗ್. ನೀಲಂ ಸಂಜೀವ ರೆಡ್ಡಿ. ನೀಲಂ ಸಂಜೀವ ರೆಡ್ಡಿ 1977ರಲ್ಲಿ ಅವಿರೋಧವಾಗಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ರಾಷ್ಟ್ರಪತಿ ಹುದ್ದೆಯ ಆಕಸ್ಮಿಕ ಖಾಲಿತನವನ್ನು ಎಷ್ಟು ಅವಧಿಯೊಳಗೆ ಭರ್ತಿ ಮಾಡಬೇಕು? 3 ತಿಂಗಳು, 6 ತಿಂಗಳು, 9 ತಿಂಗಳು, 1 ವರ್ಷ. 6 ತಿಂಗಳು. ಚುನಾವಣೆಯನ್ನು ಸಾಧ್ಯವಾದಷ್ಟು ಬೇಗ ಮತ್ತು ಗರಿಷ್ಠ 6 ತಿಂಗಳೊಳಗೆ ನಡೆಸಬೇಕು. ಸಚಿವರು ರಾಷ್ಟ್ರಪತಿಗೆ ನೀಡಿದ ಸಲಹೆಯನ್ನು ನ್ಯಾಯಾಲಯ ವಿಚಾರಿಸಬಹುದೇ? ಹೌದು, ಪ್ರತಿಯೊಂದು ಪ್ರಕರಣದಲ್ಲೂ. ಇಲ್ಲ, ಲೋಕಸಭೆಯ ಅನುಮೋದನೆಯೊಂದಿಗೆ ಮಾತ್ರ. ಮಹಾಭಿಯೋಗದ ಸಮಯದಲ್ಲಿ ಮಾತ್ರ. ಇಲ್ಲ. ಅನುಚ್ಛೇದ 74(2) ಸಚಿವರು ರಾಷ್ಟ್ರಪತಿಗೆ ನೀಡಿದ ಸಲಹೆಯ ಕುರಿತು ನ್ಯಾಯಾಂಗ ವಿಚಾರಣೆಯನ್ನು ನಿರ್ಬಂಧಿಸುತ್ತದೆ. ರಾಜ್ಯ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುತ್ತಾರೆಯೇ? ಹೌದು, ಇಲ್ಲ, ದ್ವಿಸದನ ರಾಜ್ಯಗಳಲ್ಲಿ ಮಾತ್ರ. ವಿಧಾನಸಭೆ ವಿಸರ್ಜನೆಯಾಗಿದ್ದರೆ ಮಾತ್ರ. ಇಲ್ಲ, ವಿಧಾನ ಪರಿಷತ್ತಿನ ಸದಸ್ಯರು ರಾಷ್ಟ್ರಪತಿ ಚುನಾವಣಾ ಮಂಡಳಿಯಲ್ಲಿ ಸೇರಿಲ್ಲ. ಪ್ರಶ್ನೆ ಸಂಖ್ಯೆ 59. ರಾಷ್ಟ್ರಪತಿಯ ಅವಧಿಯಲ್ಲಿ ಅವರ ವೇತನ ಮತ್ತು ಭತ್ಯೆಗಳನ್ನು ಕಡಿಮೆ ಮಾಡಬಹುದೇ? ಉತ್ತರದ ಆಯ್ಕೆಗಳು: ಸಂಸತ್ತು ಕಡಿಮೆ ಮಾಡಬಹುದು, ಸುಪ್ರೀಂ ಕೋರ್ಟ್ ಕಡಿಮೆ ಮಾಡಬಹುದು,
ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. ಅವಧಿಯಲ್ಲಿ ಕಡಿಮೆ ಮಾಡಲಾಗುವುದಿಲ್ಲ. ಉತ್ತರ ಅವಧಿಯಲ್ಲಿ ಕಡಿಮೆ ಮಾಡಲಾಗುವುದಿಲ್ಲ. ಅನುಚ್ಛೇದ 59 ರಾಷ್ಟ್ರಪತಿಯ ಅವಧಿಯಲ್ಲಿ ಅವರ ವೇತನ ಮತ್ತು ಭತ್ಯೆಗಳನ್ನು ಕಡಿಮೆ ಮಾಡುವುದರಿಂದ ರಕ್ಷಿಸುತ್ತದೆ. ರಾಷ್ಟ್ರಪತಿ ಚುನಾವಣಾ ಮಂಡಳಿಯಲ್ಲಿ ಸಂಸತ್ತಿನ ಯಾವ ಸದಸ್ಯರು ಸೇರಿದ್ದಾರೆ? 2 ಸದನಗಳ ಎಲ್ಲಾ ಸದಸ್ಯರು. 2 ಸದನಗಳ ಚುನಾಯಿತ ಸದಸ್ಯರು ಮಾತ್ರ. ಲೋಕಸಭಾ ಸದಸ್ಯರು ಮಾತ್ರ. ರಾಜ್ಯಸಭಾ ಸದಸ್ಯರು ಮಾತ್ರ. 2 ಸದನಗಳ ಚುನಾಯಿತ ಸದಸ್ಯರು ಮಾತ್ರ. ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮಾತ್ರ ರಾಷ್ಟ್ರಪತಿ ಚುನಾವಣಾ ಮಂಡಳಿಯಲ್ಲಿ ಭಾಗವಹಿಸುತ್ತಾರೆ. ಕ್ಯಾಬಿನೆಟ್ ಮತ್ತು ಮಂತ್ರಿಮಂಡಲದ ನಡುವಿನ ವ್ಯತ್ಯಾಸವನ್ನು ಸರಿಯಾಗಿ ವಿವರಿಸುವ ಹೇಳಿಕೆ ಯಾವುದು? ಕ್ಯಾಬಿನೆಟ್ ದೊಡ್ಡ ಸಂಸ್ಥೆಯಾಗಿದೆ. ಕ್ಯಾಬಿನೆಟ್ ಮಂತ್ರಿಮಂಡಲದೊಳಗಿನ ಸಣ್ಣ ನಿರ್ಧಾರ ಕೈಗೊಳ್ಳುವ ಮುಖ್ಯ ಗುಂಪಾಗಿದೆ. ಎರಡಕ್ಕೂ ಸಾಂವಿಧಾನಿಕ ಸಂಬಂಧವಿಲ್ಲ. ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ ಸಚಿವರು ಮಾತ್ರ ಇರುತ್ತಾರೆ. ಕ್ಯಾಬಿನೆಟ್ ಮಂತ್ರಿಮಂಡಲದೊಳಗಿನ ಸಣ್ಣ ನಿರ್ಧಾರ ಕೈಗೊಳ್ಳುವ ಮುಖ್ಯ ಗುಂಪಾಗಿದೆ. ಕ್ಯಾಬಿನೆಟ್ ವಿಶಾಲ ಮಂತ್ರಿಮಂಡಲದೊಳಗಿನ ಸಣ್ಣ ಮತ್ತು ಪ್ರಮುಖ ನಿರ್ಧಾರ ಕೈಗೊಳ್ಳುವ ಗುಂಪಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಪತಿ ಚುನಾವಣಾ ಮಂಡಳಿಯಲ್ಲಿ ದೆಹಲಿ ಮತ್ತು ಪುದುಚೇರಿಯನ್ನು ಸೇರಿಸಿದ ತಿದ್ದುಪಡಿ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. 69ನೇ ತಿದ್ದುಪಡಿ, 70ನೇ ತಿದ್ದುಪಡಿ, 73ನೇ ತಿದ್ದುಪಡಿ, 84ನೇ ತಿದ್ದುಪಡಿ. ಸರಿಯಾದ ಉತ್ತರ 70ನೇ ತಿದ್ದುಪಡಿ. 70ನೇ ತಿದ್ದುಪಡಿಯು ಸಂಬಂಧಿತ ರಾಜ್ಯ ಎಂಬ ಅರ್ಥವನ್ನು ದೆಹಲಿ ಮತ್ತು ಪುದುಚೇರಿಗೂ ವಿಸ್ತರಿಸಿತು. ರಾಷ್ಟ್ರಪತಿ ಮಂತ್ರಿಮಂಡಲದ ಸಲಹೆಯನ್ನು ಮರುಪರಿಶೀಲಿಸಲು ಕೇಳಬಹುದೇ? ಎಂದಿಗೂ ಇಲ್ಲ. ಒಮ್ಮೆ ನಂತರ ನೀಡುವ ಮರುಪರಿಶೀಲಿತ ಸಲಹೆಯನ್ನು ಪಾಲಿಸಬೇಕು. ರಾಷ್ಟ್ರಪತಿ ಒಪ್ಪುವವರೆಗೆ ಅನೇಕ ಬಾರಿ. ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ. ಒಮ್ಮೆ ನಂತರ ನೀಡುವ ಮರುಪರಿಶೀಲಿತ ಸಲಹೆಯನ್ನು ಪಾಲಿಸಬೇಕು. ರಾಷ್ಟ್ರಪತಿ ಸಲಹೆಯನ್ನು ಮರುಪರಿಶೀಲಿಸಲು ಕೇಳಬಹುದು, ಆದರೆ ನಂತರ ನೀಡುವ ಸಲಹೆಯಂತೆ ಕಾರ್ಯನಿರ್ವಹಿಸಬೇಕು. ಮುಂದಿನ ಪ್ರಶ್ನೆ. ಸಂಸತ್ತು ಕಾನೂನು ಮಾಡುವವರೆಗೆ ರಾಷ್ಟ್ರಪತಿಯ ವೇತನ, ಭತ್ಯೆ ಮತ್ತು ಸೌಲಭ್ಯಗಳು ಯಾವ ಅನುಸೂಚಿಗೆ ಸಂಬಂಧಿಸಿದ್ದವು? ನಿಮ್ಮ ಆಯ್ಕೆಗಳು: ಮೊದಲ ಅನುಸೂಚಿ, ಎರಡನೇ ಅನುಸೂಚಿ, ಮೂರನೇ ಅನುಸೂಚಿ, ನಾಲ್ಕನೇ ಅನುಸೂಚಿ. ಉತ್ತರ ಎರಡನೇ ಅನುಸೂಚಿ. ಅನುಚ್ಛೇದ 59 ಎರಡನೇ ಅನುಸೂಚಿಯ ಸಂಬಂಧಿತ ನಿಬಂಧನೆಗಳಿಗೆ ಉಲ್ಲೇಖ ಮಾಡುತ್ತದೆ. ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಕೇಂದ್ರ ಸಚಿವರ ಒಟ್ಟು ಸಂಖ್ಯೆ ಲೋಕಸಭೆಯ ಒಟ್ಟು ಸದಸ್ಯರ ಎಷ್ಟು ಶೇಕಡಾವನ್ನು ಮೀರಬಾರದು? 10%, 15%, ಸಂಸತ್ತಿನ 20%, ರಾಜ್ಯಸಭೆಯ 25%, 15%. 91ನೇ ತಿದ್ದುಪಡಿಯಿಂದ ಸೇರಿಸಲಾದ ಅನುಚ್ಛೇದ 75 1 15% ಮಿತಿಯನ್ನು ನಿಗದಿಪಡಿಸಿದೆ. ಈಗ ಮುಂದಿನ ಪ್ರಶ್ನೆ. 2 ಪೂರ್ಣ ಅವಧಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಏಕೈಕ ವ್ಯಕ್ತಿ ಯಾರು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಡಾ. ರಾಜೇಂದ್ರ ಪ್ರಸಾದ್, ಡಾ. ಎಸ್. ರಾಧಾಕೃಷ್ಣನ್, ವಿ. ಗಿರಿ, ಆರ್. ವೆಂಕಟರಾಮನ್. ಮತ್ತು ಸರಿಯಾದ ಉತ್ತರ ಡಾ. ರಾಜೇಂದ್ರ ಪ್ರಸಾದ್. ಡಾ. ರಾಜೇಂದ್ರ ಪ್ರಸಾದ್ 2 ಪೂರ್ಣ ಅವಧಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಏಕೈಕ ವ್ಯಕ್ತಿ. ಮುಂದಿನ ಪ್ರಶ್ನೆ. ರಾಷ್ಟ್ರಪತಿಯ ಅವಧಿ ಮುಗಿಯುವಾಗ ಉತ್ತರಾಧಿಕಾರಿಯ ಚುನಾವಣೆಯನ್ನು ಯಾವಾಗ ಪೂರ್ಣಗೊಳಿಸಬೇಕು? ಆಯ್ಕೆಗಳು: ಅವಧಿ ಮುಗಿದ ನಂತರ 6 ತಿಂಗಳೊಳಗೆ, ಅವಧಿ ಮುಗಿಯುವ ಮೊದಲು, 1 ವರ್ಷದೊಳಗೆ, ಹುದ್ದೆ ಖಾಲಿಯಾದ ನಂತರ ಮಾತ್ರ. ಸರಿಯಾದ ಉತ್ತರ ಅವಧಿ ಮುಗಿಯುವ ಮೊದಲು. ಅನುಚ್ಛೇದ 62ರ ಪ್ರಕಾರ ರಾಷ್ಟ್ರಪತಿಯ ಅವಧಿ ಮುಗಿಯುವ ಮೊದಲು ಚುನಾವಣೆಯನ್ನು ಪೂರ್ಣಗೊಳಿಸಬೇಕು. ಮಂತ್ರಿಮಂಡಲದ ಸಲಹೆಯನ್ನು ಮರುಪರಿಶೀಲನೆಗೆ ಹಿಂತಿರುಗಿಸುವ ಅಧಿಕಾರವನ್ನು ರಾಷ್ಟ್ರಪತಿಗೆ ನೀಡಿದ ತಿದ್ದುಪಡಿ ಯಾವುದು?
42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 91ನೇ ತಿದ್ದುಪಡಿ, 44ನೇ ತಿದ್ದುಪಡಿ. 44ನೇ ತಿದ್ದುಪಡಿಯು ಸಲಹೆಯ ಮರುಪರಿಶೀಲನೆಗೆ ಸಂಬಂಧಿಸಿದ ನಿಬಂಧನೆಯನ್ನು ಸೇರಿಸಿತು. ಭಾರತದ ಮುಖ್ಯ ನ್ಯಾಯಮೂರ್ತಿ ಲಭ್ಯವಿಲ್ಲದಿದ್ದರೆ ರಾಷ್ಟ್ರಪತಿಗೆ ಪ್ರಮಾಣವಚನವನ್ನು ಯಾರು ಬೋಧಿಸುತ್ತಾರೆ? ಭಾರತದ ಮಹಾನ್ಯಾಯವಾದಿ. ಲಭ್ಯವಿರುವ ಸುಪ್ರೀಂ ಕೋರ್ಟ್ನ ಹಿರಿಯತಮ ನ್ಯಾಯಮೂರ್ತಿ. ಕ್ಯಾಬಿನೆಟ್ ಕಾರ್ಯದರ್ಶಿ. ಉಪರಾಷ್ಟ್ರಪತಿ. ಲಭ್ಯವಿರುವ ಸುಪ್ರೀಂ ಕೋರ್ಟ್ನ ಹಿರಿಯತಮ ನ್ಯಾಯಮೂರ್ತಿ. ಅನುಚ್ಛೇದ 60 ಲಭ್ಯವಿರುವ ಸುಪ್ರೀಂ ಕೋರ್ಟ್ನ ಹಿರಿಯತಮ ನ್ಯಾಯಮೂರ್ತಿಗೆ ಈ ಜವಾಬ್ದಾರಿಯನ್ನು ನೀಡುತ್ತದೆ. ಮಂತ್ರಿಮಂಡಲದ ಸಲಹೆಯಂತೆ ರಾಷ್ಟ್ರಪತಿ ಕಾರ್ಯನಿರ್ವಹಿಸುವುದನ್ನು ಸಾಂವಿಧಾನಿಕವಾಗಿ ಕಡ್ಡಾಯಗೊಳಿಸಿದ ತಿದ್ದುಪಡಿ ಯಾವುದು? 24ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 91ನೇ ತಿದ್ದುಪಡಿ, 42ನೇ ತಿದ್ದುಪಡಿ. 42ನೇ ತಿದ್ದುಪಡಿಯು ಅನುಚ್ಛೇದ 74(1) ಅನ್ನು ಬದಲಿಸಿ ಮಂತ್ರಿಮಂಡಲದ ಸಲಹೆಯನ್ನು ಬಾಧ್ಯತೆಯನ್ನಾಗಿಸಿತು. ಈಗ ಮುಂದಿನ ಪ್ರಶ್ನೆ. ಕೇಂದ್ರ ಸಚಿವರ ಗೌಪ್ಯತಾ ಪ್ರಮಾಣವಚನವು ಯಾವ ಸಂದರ್ಭವನ್ನು ಹೊರತುಪಡಿಸಿ ಮಾಹಿತಿಯ ಬಹಿರಂಗಪಡಿಸುವಿಕೆಯನ್ನು ನಿಷೇಧಿಸುತ್ತದೆ? ಆಯ್ಕೆಗಳು. ಪಕ್ಷದ ಸಭೆಗಳಿಗೆ, ಸಚಿವರ ಕರ್ತವ್ಯಗಳ ಯೋಗ್ಯ ನಿರ್ವಹಣೆಗೆ ಅಗತ್ಯವಾದಾಗ, ಚುನಾವಣಾ ಪ್ರಚಾರಕ್ಕೆ, ಖಾಸಗಿ ಕಾನೂನು ಸಲಹೆಗೆ. ಸರಿಯಾದ ಉತ್ತರ ಸಚಿವರ ಕರ್ತವ್ಯಗಳ ಯೋಗ್ಯ ನಿರ್ವಹಣೆಗೆ ಅಗತ್ಯವಾದಾಗ. 3ನೇ ಅನುಸೂಚಿಯ ಪ್ರಕಾರ ಕರ್ತವ್ಯಗಳ ಯೋಗ್ಯ ನಿರ್ವಹಣೆಗೆ ಅಗತ್ಯವಾದಾಗ ಮಾತ್ರ ಮಾಹಿತಿಯನ್ನು ಬಹಿರಂಗಪಡಿಸಬಹುದು. ಈಗ ಮುಂದಿನ ಪ್ರಶ್ನೆ. ಅನಾರೋಗ್ಯ ಅಥವಾ ಗೈರುಹಾಜರಾತಿಯಿಂದ ರಾಷ್ಟ್ರಪತಿ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದಿದ್ದರೆ ಉಪರಾಷ್ಟ್ರಪತಿ. ನಿಮ್ಮ ಆಯ್ಕೆಗಳು. ಶಾಶ್ವತವಾಗಿ ರಾಷ್ಟ್ರಪತಿಯಾಗುತ್ತಾರೆ. ರಾಷ್ಟ್ರಪತಿಯ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ನಿರ್ವಹಿಸುತ್ತಾರೆ. ಲೋಕಸಭೆಯನ್ನು ವಿಸರ್ಜಿಸುತ್ತಾರೆ. ರಾಜ್ಯಸಭೆಯ ಸಭಾಪತಿಯಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತಾರೆ. ಸರಿಯಾದ ಉತ್ತರ ರಾಷ್ಟ್ರಪತಿಯ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ನಿರ್ವಹಿಸುತ್ತಾರೆ. ಅನುಚ್ಛೇದ 65 ರಾಷ್ಟ್ರಪತಿಯ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ನಿರ್ವಹಿಸಲು ಅವಕಾಶ ನೀಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅಧ್ಯಾಯ ರಲ್ಲಿ ಒಳಗೊಂಡಿರದ ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರಪತಿಯ ಕಾರ್ಯಗಳನ್ನು ಯಾರು ನಿರ್ವಹಿಸಬೇಕು ಎಂಬುದನ್ನು ಯಾರು ಕಾನೂನಿನ ಮೂಲಕ ಒದಗಿಸಬಹುದು? ಆಯ್ಕೆಗಳು. ಸುಪ್ರೀಂ ಕೋರ್ಟ್, ಸಂಸತ್ತು, ಚುನಾವಣಾ ಆಯೋಗ, ರಾಜ್ಯಸಭೆ ಮಾತ್ರ. ಉತ್ತರ ಸಂಸತ್ತು. ಅನುಚ್ಛೇದ 70 ಇತರ ಸಂದರ್ಭಗಳಿಗೆ ವ್ಯವಸ್ಥೆ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಪ್ರಧಾನಮಂತ್ರಿಯು ಮಂತ್ರಿಮಂಡಲದ ಯಾವ ನಿರ್ಣಯಗಳನ್ನು ರಾಷ್ಟ್ರಪತಿಗೆ ತಿಳಿಸಬೇಕು? ಕೇಂದ್ರ ಆಡಳಿತ ಮತ್ತು ಶಾಸನ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದ ನಿರ್ಣಯಗಳನ್ನು. ವಿದೇಶ ಪ್ರವಾಸಕ್ಕೆ ಸಂಬಂಧಿಸಿದ ನಿರ್ಣಯಗಳನ್ನು ಮಾತ್ರ. ನ್ಯಾಯಾಂಗ ನೇಮಕಾತಿಗೆ ಸಂಬಂಧಿಸಿದ ನಿರ್ಣಯಗಳನ್ನು ಮಾತ್ರ. ರಾಜ್ಯ ಹಣಕಾಸಿಗೆ ಸಂಬಂಧಿಸಿದ ನಿರ್ಣಯಗಳನ್ನು ಮಾತ್ರ. ಕೇಂದ್ರ ಆಡಳಿತ ಮತ್ತು ಶಾಸನ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದ ನಿರ್ಣಯಗಳನ್ನು. ಅನುಚ್ಛೇದ 78 ಉಪವಿಧಿಯೇ ಕೇಂದ್ರ ಆಡಳಿತ ಮತ್ತು ಶಾಸನ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದ ನಿರ್ಣಯಗಳನ್ನು ಒಳಗೊಂಡಿದೆ. ಈಗ ಮುಂದಿನ ಪ್ರಶ್ನೆ. ಸಂಸತ್ತಿನ ಯಾವುದೂ ಸದನದ ಸದಸ್ಯನಲ್ಲದ ಸಚಿವರು ಎಷ್ಟು ಅವಧಿಯೊಳಗೆ ಸದಸ್ಯರಾಗಬೇಕು? ಆಯ್ಕೆಗಳು. 3 ತಿಂಗಳು, ಸತತ 6 ತಿಂಗಳು, 1 ವರ್ಷ. ಅದೇ ಸಂಸತ್ ಅಧಿವೇಶನದೊಳಗೆ. ಸರಿಯಾದ ಉತ್ತರ ಸತತ 6 ತಿಂಗಳು. ಅನುಚ್ಛೇದ 75(5) ಗರಿಷ್ಠ ಸತತ 6 ತಿಂಗಳ ಅವಧಿಗೆ ಅವಕಾಶ ನೀಡುತ್ತದೆ. ರಾಷ್ಟ್ರಪತಿ ಚುನಾವಣಾ ಮಂಡಳಿಯಲ್ಲಿ ಹುದ್ದೆ ಖಾಲಿ ಇದ್ದರೆ ಚುನಾವಣೆಯು ಸ್ವಯಂಚಾಲಿತವಾಗಿ ಅಮಾನ್ಯವಾಗುತ್ತದೆ. ಆ ಕಾರಣದಿಂದ ಮಾತ್ರ ಚುನಾವಣೆಯು ಅಮಾನ್ಯವಾಗುವುದಿಲ್ಲ. ಹೊಸ ಸಂವಿಧಾನ ತಿದ್ದುಪಡಿ ಅಗತ್ಯ. ಚುನಾವಣೆಯನ್ನು ಸಂಸತ್ತಿಗೆ ವರ್ಗಾಯಿಸಲಾಗುತ್ತದೆ. ಆ ಕಾರಣದಿಂದ ಮಾತ್ರ ಚುನಾವಣೆಯು ಅಮಾನ್ಯವಾಗುವುದಿಲ್ಲ.
ಅನುಚ್ಛೇದ 71(4) ಚುನಾವಣಾ ಮಂಡಳಿಯಲ್ಲಿ ಖಾಲಿ ಹುದ್ದೆ ಇದ್ದ ಕಾರಣಕ್ಕಷ್ಟೇ ಚುನಾವಣೆಯನ್ನು ಪ್ರಶ್ನಿಸಲು ಅವಕಾಶ ನೀಡುವುದಿಲ್ಲ. ಮುಂದಿನ ಪ್ರಶ್ನೆ: ರಾಷ್ಟ್ರಪತಿಯ ಕ್ಷಮಾದಾನಾಧಿಕಾರದ ಕುರಿತು ಸರಿಯಾದ ಹೇಳಿಕೆ ಯಾವುದು? ಉತ್ತರದ ಆಯ್ಕೆಗಳು: ಅದು ಸಂಪೂರ್ಣವಾಗಿ ನ್ಯಾಯಾಂಗ ಪರಿಶೀಲನೆಯ ಹೊರಗಿದೆ. ಸಾಂವಿಧಾನಿಕ ದೋಷಗಳಿಗಾಗಿ ಸೀಮಿತ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿದೆ. ಅದು ಸಂಸತ್ತಿಗಷ್ಟೇ ಸೇರಿದೆ. ಅದನ್ನು ಒಮ್ಮೆ ಮಾತ್ರ ಬಳಸಬಹುದು. ಉತ್ತರ: ಸಾಂವಿಧಾನಿಕ ದೋಷಗಳಿಗಾಗಿ ಸೀಮಿತ ನ್ಯಾಯಾಂಗ ಪರಿಶೀಲನೆಗೆ ಒಳಪಟ್ಟಿದೆ. ನ್ಯಾಯಾಲಯಗಳು ಕ್ಷಮಾದಾನದ ಗುಣದೋಷವನ್ನು ಮರುಪರಿಶೀಲಿಸುವುದಿಲ್ಲ, ಆದರೆ ದುರುದ್ದೇಶ ಅಥವಾ ಅಸಂಬದ್ಧ ಪರಿಗಣನೆಗಳಂತಹ ಸೀಮಿತ ಆಧಾರಗಳನ್ನು ಪರಿಶೀಲಿಸಬಹುದು. ಸಾಮೂಹಿಕ ಜವಾಬ್ದಾರಿ ಎಂದರೆ ಕೇಂದ್ರ ಸಚಿವರು ಹುದ್ದೆಯಲ್ಲಿ ಉಳಿದುಕೊಂಡೇ ಕ್ಯಾಬಿನೆಟ್ ನಿರ್ಣಯಗಳನ್ನು ಸಾರ್ವಜನಿಕವಾಗಿ ವಿರೋಧಿಸಬಹುದು. ಸರ್ಕಾರದ ನೀತಿಗೆ ಒಟ್ಟಾಗಿ ಬೆಂಬಲ ನೀಡಬೇಕು ಅಥವಾ ಹುದ್ದೆ ತೊರೆಯಬೇಕು. ರಾಜ್ಯಸಭೆಗೆ ಮಾತ್ರ ಉತ್ತರಿಸಬೇಕು. ನಿಗದಿತ ವೈಯಕ್ತಿಕ ಅವಧಿಗೆ ಸೇವೆ ಸಲ್ಲಿಸಬೇಕು. ಸರ್ಕಾರದ ನೀತಿಗೆ ಒಟ್ಟಾಗಿ ಬೆಂಬಲ ನೀಡಬೇಕು ಅಥವಾ ಹುದ್ದೆ ತೊರೆಯಬೇಕು. ಸಾಮೂಹಿಕ ಜವಾಬ್ದಾರಿ ಲೋಕಸಭೆಯ ಎದುರು ಸಚಿವರ ಏಕತೆಯನ್ನು ಅಗತ್ಯಪಡಿಸುತ್ತದೆ. ಮಹಾಭಿಯೋಗದ ಆರೋಪವನ್ನು ತನಿಖೆ ಮಾಡುವ ಸದನವು ಅದನ್ನು ಯಾವ ಬಹುಮತದಿಂದ ಅಂಗೀಕರಿಸಬೇಕು? ಸರಳ ಬಹುಮತ. ಒಟ್ಟು ಸದಸ್ಯರ 3ರಲ್ಲಿ 2 ಭಾಗ. ಹಾಜರಿರುವ ಸದಸ್ಯರ 4ರಲ್ಲಿ 3 ಭಾಗ. ಏಕಮತದಿಂದ. ಒಟ್ಟು ಸದಸ್ಯರ 3ರಲ್ಲಿ 2 ಭಾಗ. ಸದನದ ಒಟ್ಟು ಸದಸ್ಯರ ಕನಿಷ್ಠ 3ರಲ್ಲಿ 2 ಭಾಗದ ಬೆಂಬಲದೊಂದಿಗೆ ನಿರ್ಣಯ ಅಂಗೀಕರಿಸಿದರೆ ರಾಷ್ಟ್ರಪತಿ ಹುದ್ದೆಯಿಂದ ತೆರವಾಗುತ್ತಾರೆ. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಯಾರು ನಿರ್ಧರಿಸುತ್ತಾರೆ? ಚುನಾವಣಾ ಆಯೋಗ, ಸಂಸತ್ತು, ಸುಪ್ರೀಂ ಕೋರ್ಟ್, ಮುಖ್ಯ ನ್ಯಾಯಮೂರ್ತಿ ವೈಯಕ್ತಿಕವಾಗಿ. ಸುಪ್ರೀಂ ಕೋರ್ಟ್. ಅನುಚ್ಛೇದ 71 ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣಾ ವಿವಾದಗಳ ಅಂತಿಮ ನಿರ್ಧಾರಾಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ನೀಡುತ್ತದೆ. ಪ್ರಶ್ನೆ ಸಂಖ್ಯೆ 81. ಮಹಾಭಿಯೋಗ ಪ್ರಕ್ರಿಯೆ ಆರಂಭಿಸುವ ಸದನವು ಆರೋಪವನ್ನು ಯಾವ ಬಹುಮತದಿಂದ ಅಂಗೀಕರಿಸಬೇಕು? ಆಯ್ಕೆಗಳು ಇಲ್ಲಿವೆ. ಸರಳ ಬಹುಮತ. ಹಾಜರಿದ್ದು ಮತ ಚಲಾಯಿಸಿದ ಸದಸ್ಯರ 3ರಲ್ಲಿ 2 ಭಾಗ. ಸದನದ ಒಟ್ಟು ಸದಸ್ಯರ ಕನಿಷ್ಠ 3ರಲ್ಲಿ 2 ಭಾಗ. ಎಲ್ಲ ರಾಜ್ಯ ವಿಧಾನಮಂಡಳಿಗಳ ಬಹುಮತ. ಸರಿಯಾದ ಉತ್ತರ: ಸದನದ ಒಟ್ಟು ಸದಸ್ಯರ ಕನಿಷ್ಠ 3ರಲ್ಲಿ 2 ಭಾಗ. ಅನುಚ್ಛೇದ 61ರ ಪ್ರಕಾರ ಪ್ರಕ್ರಿಯೆ ಆರಂಭಿಸುವ ಸದನದ ಒಟ್ಟು ಸದಸ್ಯರ 3ರಲ್ಲಿ 2 ಭಾಗಕ್ಕಿಂತ ಕಡಿಮೆಯಿಲ್ಲದ ಬೆಂಬಲ ಅಗತ್ಯ. ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ರಾಜ್ಯಸಭಾ ನಿರ್ಣಯಕ್ಕೆ ಯಾವ ಬಹುಮತ ಅಗತ್ಯ? ಹಾಜರಿರುವ ಸದಸ್ಯರ ಸರಳ ಬಹುಮತ. ಆಗಿನ ಒಟ್ಟು ಸದಸ್ಯರ ಬಹುಮತ. ಒಟ್ಟು ಸದಸ್ಯರ 3ರಲ್ಲಿ 2 ಭಾಗ. ಏಕಮತ. ಆಗಿನ ಒಟ್ಟು ಸದಸ್ಯರ ಬಹುಮತ. ನಿರ್ಣಯವನ್ನು ರಾಜ್ಯಸಭೆಯ ಆಗಿನ ಎಲ್ಲ ಸದಸ್ಯರ ಬಹುಮತದಿಂದ ಅಂಗೀಕರಿಸಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಪತಿಯ ಪ್ರಮಾಣವಚನ ಮತ್ತು ಕೇಂದ್ರ ಸಚಿವರ ಪ್ರಮಾಣವಚನವನ್ನು ಸರಿಯಾಗಿ ಹೋಲಿಸುವ ಹೇಳಿಕೆ ಯಾವುದು? ನಿಮ್ಮ ಆಯ್ಕೆಗಳು 2-3ನೇ ಅನುಸೂಚಿಯಲ್ಲಿ ಮಾತ್ರ ಇವೆ. ರಾಷ್ಟ್ರಪತಿಯ ಪ್ರಮಾಣವಚನ ಅನುಚ್ಛೇದ 60ರಲ್ಲಿ, ಸಚಿವರ ಪ್ರಮಾಣವಚನ 3ನೇ ಅನುಸೂಚಿಯಲ್ಲಿ. 2 ಸಾಂವಿಧಾನಿಕವಲ್ಲ. 2ನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿ ಬೋಧಿಸುತ್ತಾರೆ. ಸರಿಯಾದ ಉತ್ತರ: ರಾಷ್ಟ್ರಪತಿಯ ಪ್ರಮಾಣವಚನ ಅನುಚ್ಛೇದ 60ರಲ್ಲಿ, ಸಚಿವರ ಪ್ರಮಾಣವಚನ 3ನೇ ಅನುಸೂಚಿಯಲ್ಲಿ. ರಾಷ್ಟ್ರಪತಿಯ ಪ್ರಮಾಣವಚನ ಅನುಚ್ಛೇದ 60ರಲ್ಲಿ ಇದ್ದು, ಅನುಚ್ಛೇದ 75(4) ಕೇಂದ್ರ ಸಚಿವರ ಪ್ರಮಾಣವಚನಕ್ಕಾಗಿ 3ನೇ ಅನುಸೂಚಿಯನ್ನು ಉಲ್ಲೇಖಿಸುತ್ತದೆ. ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ನಿರ್ಣಯವನ್ನು ಯಾವ ಸದನದಲ್ಲಿ ಆರಂಭಿಸಬೇಕು? ಲೋಕಸಭೆ, ರಾಜ್ಯಸಭೆ, ಸುಪ್ರೀಂ ಕೋರ್ಟ್, ರಾಜ್ಯ ವಿಧಾನಮಂಡಳಿಗಳು. ರಾಜ್ಯಸಭೆ.
ಅನುಚ್ಛೇದ 67ರ ಪ್ರಕಾರ ನಿರ್ಣಯವನ್ನು ರಾಜ್ಯಸಭೆಯಲ್ಲೇ ಆರಂಭಿಸಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರಪತಿ ಹುದ್ದೆಯ ಆಕಸ್ಮಿಕ ಖಾಲಿತನವನ್ನು ಭರ್ತಿ ಮಾಡಲು ಆಯ್ಕೆಯಾದ ವ್ಯಕ್ತಿಗೆ ಎಷ್ಟು ಅವಧಿ ದೊರೆಯುತ್ತದೆ? ಆಯ್ಕೆಗಳು: ಹಿಂದಿನ ಅವಧಿಯ ಉಳಿದ ಭಾಗ ಮಾತ್ರ, ಹೊಸ ಪೂರ್ಣ 5 ವರ್ಷದ ಅವಧಿ, 2 ವರ್ಷದ ಅವಧಿ, ಸಂಸತ್ತು ನಿಗದಿಪಡಿಸುವ ಅವಧಿ. ಸರಿಯಾದ ಉತ್ತರ ಹೊಸ ಪೂರ್ಣ 5 ವರ್ಷದ ಅವಧಿ. ಅನುಚ್ಛೇದ 62ರ ಪ್ರಕಾರ ಹುದ್ದೆ ಸ್ವೀಕರಿಸಿದ ದಿನದಿಂದ ಪೂರ್ಣ 5 ವರ್ಷದ ಅವಧಿ ದೊರೆಯುತ್ತದೆ. ಪ್ರಶ್ನೆ ಸಂಖ್ಯೆ 86. ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ನಿರ್ಣಯವನ್ನು ರಾಜ್ಯಸಭೆ ಅಂಗೀಕರಿಸಿದ ನಂತರ ಉತ್ತರದ ಆಯ್ಕೆಗಳು: ಸುಪ್ರೀಂ ಕೋರ್ಟ್ ಅನುಮೋದಿಸಬೇಕು, ಲೋಕಸಭೆ ಒಪ್ಪಿಗೆ ನೀಡಬೇಕು, ಅರ್ಧ ರಾಜ್ಯಗಳು ಅನುಮೋದಿಸಬೇಕು, ಮುಖ್ಯ ನ್ಯಾಯಮೂರ್ತಿ ಸಹಿ ಮಾಡಬೇಕು. ಉತ್ತರ: ಲೋಕಸಭೆ ಒಪ್ಪಿಗೆ ನೀಡಬೇಕು. ರಾಜ್ಯಸಭೆಯ ನಿರ್ಣಯಕ್ಕೆ ಲೋಕಸಭೆಯ ಒಪ್ಪಿಗೆ ಅಗತ್ಯ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಹಾಭಿಯೋಗದ ಆರೋಪದ ತನಿಖೆಯ ಸಮಯದಲ್ಲಿ ರಾಷ್ಟ್ರಪತಿಗೆ ಯಾವ ಹಕ್ಕಿದೆ? ಆಯ್ಕೆಗಳು ಇಲ್ಲಿವೆ: ಸಂಸತ್ತನ್ನು ವಿಸರ್ಜಿಸುವುದು, ಸ್ವತಃ ಹಾಜರಾಗುವುದು ಮತ್ತು ಪ್ರತಿನಿಧಿಯಿಂದ ವಾದಿಸುವುದು, ತನಿಖೆ ನಡೆಸುವ ಸದಸ್ಯರನ್ನು ತೆಗೆದುಹಾಕುವುದು, ಜನಮತ ಸಂಗ್ರಹಕ್ಕೆ ಒತ್ತಾಯಿಸುವುದು. ಉತ್ತರ: ಸ್ವತಃ ಹಾಜರಾಗುವುದು ಮತ್ತು ಪ್ರತಿನಿಧಿಯಿಂದ ವಾದಿಸುವುದು. ತನಿಖೆಯ ಸಮಯದಲ್ಲಿ ರಾಷ್ಟ್ರಪತಿಗೆ ಹಾಜರಾಗುವ ಮತ್ತು ಪ್ರತಿನಿಧಿಯಿಂದ ವಾದಿಸುವ ಹಕ್ಕಿದೆ. ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ನಿರ್ಣಯ ಮಂಡಿಸುವ ಮೊದಲು ಎಷ್ಟು ದಿನಗಳ ಸೂಚನೆ ಅಗತ್ಯ? 7 ದಿನ, 14 ದಿನ, 30 ದಿನ. ಯಾವುದೇ ಸೂಚನೆ ಅಗತ್ಯವಿಲ್ಲ. 14 ದಿನ. ಅನುಚ್ಛೇದ 67 ಕನಿಷ್ಠ 14 ದಿನಗಳ ಸೂಚನೆಯನ್ನು ಕಡ್ಡಾಯಗೊಳಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ವಿಧಿವತ್ತಾಗಿ ದೃಢೀಕರಿಸಿದ ಕೇಂದ್ರದ ಕಾರ್ಯನಿರ್ವಾಹಕ ಆದೇಶವನ್ನು ಯಾವ ಕಾರಣಕ್ಕಷ್ಟೇ ಪ್ರಶ್ನಿಸಲಾಗುವುದಿಲ್ಲ? ಆಯ್ಕೆಗಳು: ಅದನ್ನು ರಾಷ್ಟ್ರಪತಿ ವೈಯಕ್ತಿಕವಾಗಿ ಮಾಡಿಲ್ಲ ಅಥವಾ ಜಾರಿಗೊಳಿಸಿಲ್ಲ ಎಂಬ ಕಾರಣಕ್ಕೆ, ಅದು ಸಾರ್ವಜನಿಕ ನೀತಿಯನ್ನು ಪರಿಣಾಮಗೊಳಿಸುತ್ತದೆ ಎಂಬ ಕಾರಣಕ್ಕೆ, ಅದು ಲಿಖಿತವಾಗಿ ಹೊರಡಿಸಲಾಗಿದೆ ಎಂಬ ಕಾರಣಕ್ಕೆ, ಅದನ್ನು ಸಚಿವರು ಅನುಮೋದಿಸಿದ್ದಾರೆ ಎಂಬ ಕಾರಣಕ್ಕೆ. ಸರಿಯಾದ ಉತ್ತರ: ಅದನ್ನು ರಾಷ್ಟ್ರಪತಿ ವೈಯಕ್ತಿಕವಾಗಿ ಮಾಡಿಲ್ಲ ಅಥವಾ ಜಾರಿಗೊಳಿಸಿಲ್ಲ ಎಂಬ ಕಾರಣಕ್ಕೆ. ಅನುಚ್ಛೇದ 77 ವಿಧಿವತ್ತಾಗಿ ದೃಢೀಕರಿಸಿದ ಆದೇಶವನ್ನು ಈ ನಿರ್ದಿಷ್ಟ ಕಾರಣದಿಂದ ಪ್ರಶ್ನಿಸುವುದರಿಂದ ರಕ್ಷಿಸುತ್ತದೆ. ಮುಂದಿನ ಪ್ರಶ್ನೆ. ಉಪರಾಷ್ಟ್ರಪತಿ ಹುದ್ದೆಯ ಆಕಸ್ಮಿಕ ಖಾಲಿತನವನ್ನು ಭರ್ತಿ ಮಾಡಲು ಆಯ್ಕೆಯಾದ ವ್ಯಕ್ತಿ ಎಷ್ಟು ಅವಧಿಗೆ ಸೇವೆ ಸಲ್ಲಿಸುತ್ತಾರೆ? ನಿಮ್ಮ ಆಯ್ಕೆಗಳು: ಹಿಂದಿನ ಅವಧಿಯ ಉಳಿದ ಭಾಗ, ಪೂರ್ಣ 5 ವರ್ಷದ ಅವಧಿ, ಮುಂದಿನ ಸಂಸತ್ ಅಧಿವೇಶನದವರೆಗೆ, 6 ತಿಂಗಳು. ಮತ್ತು ಸರಿಯಾದ ಉತ್ತರ ಪೂರ್ಣ 5 ವರ್ಷದ ಅವಧಿ. ಅನುಚ್ಛೇದ 68ರ ಪ್ರಕಾರ ಹುದ್ದೆ ಸ್ವೀಕರಿಸಿದ ದಿನದಿಂದ ಪೂರ್ಣ 5 ವರ್ಷದ ಅವಧಿ ದೊರೆಯುತ್ತದೆ. ಮುಂದಿನ ಪ್ರಶ್ನೆ. ಚುನಾಯಿತ ಸಂಸದರ ಮತದ ಮೌಲ್ಯ ಲೆಕ್ಕಿಸುವಾಗ ನಿಖರವಾಗಿ ಅರ್ಧಕ್ಕೆ ಸಮನಾದ ಭಿನ್ನರಾಶಿಯನ್ನು ಹೇಗೆ ಪರಿಗಣಿಸಲಾಗುತ್ತದೆ? ಉತ್ತರದ ಆಯ್ಕೆಗಳು: ಮೇಲಿನ ಪೂರ್ಣಾಂಕಕ್ಕೆ ಪರಿವರ್ತಿಸಲಾಗುತ್ತದೆ, ಕಡೆಗಣಿಸಲಾಗುತ್ತದೆ, 2 ಎಂದು ಎಣಿಸಲಾಗುತ್ತದೆ, ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗುತ್ತದೆ. ಸರಿಯಾದ ಉತ್ತರ ಕಡೆಗಣಿಸಲಾಗುತ್ತದೆ. ಅರ್ಧಕ್ಕಿಂತ ಹೆಚ್ಚು ಇರುವ ಭಿನ್ನರಾಶಿಯನ್ನು ಮಾತ್ರ 1 ಎಂದು ಎಣಿಸಲಾಗುತ್ತದೆ, ಇತರ ಭಿನ್ನರಾಶಿಗಳನ್ನು ಕಡೆಗಣಿಸಲಾಗುತ್ತದೆ. ಮುಂದಿನ ಪ್ರಶ್ನೆ. ರಾಷ್ಟ್ರಪತಿಯ ಕ್ಷಮಾದಾನಾಧಿಕಾರವನ್ನು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಬಳಸಲಾಗುತ್ತದೆ ಎಂಬ ತತ್ವಕ್ಕೆ ಸಾಮಾನ್ಯವಾಗಿ ಸಂಬಂಧಿಸಿದ ಪ್ರಕರಣ ಯಾವುದು? ಉತ್ತರದ ಆಯ್ಕೆಗಳು: ಮಾರುರಾಮ್ ವಿರುದ್ಧ ಭಾರತ ಒಕ್ಕೂಟ, ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ, ಎಸ್.ಆರ್. ಬೊಮ್ಮಾಯಿ ವಿರುದ್ಧ ಭಾರತ ಒಕ್ಕೂಟ, ಇಂದಿರಾ ಸಾಹ್ನಿ ವಿರುದ್ಧ ಭಾರತ ಒಕ್ಕೂಟ. ಸರಿಯಾದ ಉತ್ತರ ಮಾರುರಾಮ್ ವಿರುದ್ಧ ಭಾರತ ಒಕ್ಕೂಟ.
ಸಾಂವಿಧಾನಿಕ ಕ್ಷಮಾದಾನಾಧಿಕಾರವನ್ನು ಮಂತ್ರಿಮಂಡಲದ ಸಹಾಯ ಮತ್ತು ಸಲಹೆಯ ಮೇರೆಗೆ ಬಳಸಲಾಗುತ್ತದೆ ಎಂದು ಮಾರುರಾಮ್ ತೀರ್ಪು ದೃಢಪಡಿಸಿತು. ರಾಷ್ಟ್ರಪತಿ ಹುದ್ದೆಯ ಆಕಸ್ಮಿಕ ಖಾಲಿತನಕ್ಕೆ ಭಿನ್ನವಾಗಿ ಉಪರಾಷ್ಟ್ರಪತಿ ಹುದ್ದೆಯ ಆಕಸ್ಮಿಕ ಖಾಲಿತನವನ್ನು ಭರ್ತಿ ಮಾಡಲು ಸಂವಿಧಾನ ಎಷ್ಟು ಗರಿಷ್ಠ ಅವಧಿಯನ್ನು ನಿಗದಿಪಡಿಸಿದೆ? 3 ತಿಂಗಳು, 6 ತಿಂಗಳು, 1 ವರ್ಷ. ನಿರ್ದಿಷ್ಟ ಗರಿಷ್ಠ ಅವಧಿಯಿಲ್ಲ. ನಿರ್ದಿಷ್ಟ ಗರಿಷ್ಠ ಅವಧಿಯಿಲ್ಲ. ಅನುಚ್ಛೇದ 68 ಸಾಧ್ಯವಾದಷ್ಟು ಬೇಗ ಚುನಾವಣೆ ನಡೆಸಬೇಕು ಎಂದು ಹೇಳುತ್ತದೆ, ಆದರೆ 6 ತಿಂಗಳಂತಹ ಗರಿಷ್ಠ ಮಿತಿಯನ್ನು ನಿಗದಿಪಡಿಸುವುದಿಲ್ಲ. ಶಾಸಕರ ಮತದ ಮೌಲ್ಯ ಲೆಕ್ಕಿಸುವಾಗ 1,000ರ ಗುಣಾಕಾರಗಳನ್ನು ತೆಗೆದ ನಂತರ ಉಳಿಕೆ ಕನಿಷ್ಠ 500 ಇದ್ದರೆ ಅದನ್ನು ಕಡೆಗಣಿಸಲಾಗುತ್ತದೆ. 1 ಹೆಚ್ಚುವರಿ ಮತವಾಗಿ ಎಣಿಸಲಾಗುತ್ತದೆ. ಸಂಸತ್ತಿಗೆ ಕಳುಹಿಸಲಾಗುತ್ತದೆ. 2 ಮತಗಳಾಗಿ ಪರಿವರ್ತಿಸಲಾಗುತ್ತದೆ. 1 ಹೆಚ್ಚುವರಿ ಮತವಾಗಿ ಎಣಿಸಲಾಗುತ್ತದೆ. ಅನುಚ್ಛೇದ 55ರ ಪ್ರಕಾರ ಉಳಿಕೆ 500ಕ್ಕಿಂತ ಕಡಿಮೆಯಿಲ್ಲದಿದ್ದರೆ 1 ಹೆಚ್ಚುವರಿ ಮತ ಸೇರಿಸಲಾಗುತ್ತದೆ. 10ನೇ ಅನುಸೂಚಿಯ ಅಡಿಯಲ್ಲಿ ಅನರ್ಹಗೊಂಡ ಶಾಸಕರನ್ನು ಯಾವ ಅನುಚ್ಛೇದದಲ್ಲಿ ನಿಗದಿಪಡಿಸಿದ ಅವಧಿಗೆ ಸಚಿವರಾಗಿ ನೇಮಿಸಲು ನಿರ್ಬಂಧಿಸಲಾಗಿದೆ? ಅನುಚ್ಛೇದ 75 1 ಅನುಚ್ಛೇದ 74 2, ಅನುಚ್ಛೇದ 77 3, ಅನುಚ್ಛೇದ 78 ಉಪವಿಧಿ ಸಿ. ಅನುಚ್ಛೇದ 75 1 ಅನುಚ್ಛೇದ 75 1 ನಿರ್ದಿಷ್ಟ ಪಕ್ಷಾಂತರ ವಿರೋಧಿ ಅನರ್ಹತೆಯನ್ನು ಸಚಿವ ಹುದ್ದೆಗೆ ಅನರ್ಹತೆಯೊಂದಿಗೆ ಸಂಪರ್ಕಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸುಪ್ರೀಂ ಕೋರ್ಟ್ ನಂತರ ರಾಷ್ಟ್ರಪತಿಯ ಚುನಾವಣೆಯನ್ನು ಅಮಾನ್ಯವೆಂದು ಘೋಷಿಸಿದರೆ ತೀರ್ಪಿಗೆ ಮೊದಲು ರಾಷ್ಟ್ರಪತಿ ಮಾಡಿದ ಅಧಿಕೃತ ಕಾರ್ಯಗಳು. ಆಯ್ಕೆಗಳು ಇಲ್ಲಿವೆ. ಸ್ವಯಂಚಾಲಿತವಾಗಿ ಅಮಾನ್ಯವಾಗುತ್ತವೆ. ಆ ಘೋಷಣೆಯ ಕಾರಣಕ್ಕಷ್ಟೇ ಅಮಾನ್ಯವಾಗುವುದಿಲ್ಲ. ಸಂಸತ್ತಿನ ಅನುಮೋದನೆಯ ನಂತರ ಮಾತ್ರ ಮಾನ್ಯವಾಗುತ್ತವೆ. ಅಧ್ಯಾದೇಶಗಳಾಗಿ ಪರಿವರ್ತನೆಯಾಗುತ್ತವೆ. ಸರಿಯಾದ ಉತ್ತರ ಆ ಘೋಷಣೆಯ ಕಾರಣಕ್ಕಷ್ಟೇ ಅಮಾನ್ಯವಾಗುವುದಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಮೊದಲು ರಾಷ್ಟ್ರಪತಿ ಮಾಡಿದ ಕಾರ್ಯಗಳನ್ನು ಅನುಚ್ಛೇದ 71 ರಕ್ಷಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಮಂತ್ರಿಮಂಡಲ ಪರಿಗಣಿಸದ ವಿಷಯದ ಕುರಿತು ಒಬ್ಬ ಸಚಿವರು ನಿರ್ಣಯ ಕೈಗೊಂಡಿದ್ದರೆ ರಾಷ್ಟ್ರಪತಿ ಪ್ರಧಾನಮಂತ್ರಿಗೆ ಏನು ಮಾಡಲು ಸೂಚಿಸಬಹುದು? ನಿಮ್ಮ ಆಯ್ಕೆಗಳು. ಸಂಸತ್ತನ್ನು ವಿಸರ್ಜಿಸಲು, ಆ ವಿಷಯವನ್ನು ಮಂತ್ರಿಮಂಡಲದ ಮುಂದೆ ಇಡಲು, ಚುನಾವಣಾ ಆಯೋಗಕ್ಕೆ ಕಳುಹಿಸಲು, ಪ್ರತಿಯೊಂದು ರಾಜ್ಯಕ್ಕೂ ಕಳುಹಿಸಲು. ಸರಿಯಾದ ಉತ್ತರ ಆ ವಿಷಯವನ್ನು ಮಂತ್ರಿಮಂಡಲದ ಮುಂದೆ ಇಡಲು. ಅನುಚ್ಛೇದ 78 ಉಪವಿಧಿಸಿ ಒಬ್ಬ ಸಚಿವರ ನಿರ್ಣಯವನ್ನು ಸಾಮೂಹಿಕ ಪರಿಗಣನೆಗಾಗಿ ಮಂತ್ರಿಮಂಡಲದ ಮುಂದೆ ಇಡಲು ರಾಷ್ಟ್ರಪತಿ ಸೂಚಿಸಲು ಅವಕಾಶ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಚುನಾಯಿತ ಸಂಸದರ ಮತದ ಮೌಲ್ಯವನ್ನು ಪಡೆಯಲು ಶಾಸಕರ ಮತಗಳ ಒಟ್ಟು ಮೌಲ್ಯವನ್ನು ಯಾವುದರಿಂದ ಭಾಗಿಸಲಾಗುತ್ತದೆ? ಆಯ್ಕೆಗಳು. ಸಂಸತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯಿಂದ, 2 ಸದನಗಳ ಚುನಾಯಿತ ಸದಸ್ಯರ ಒಟ್ಟು ಸಂಖ್ಯೆಯಿಂದ, ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯಿಂದ, ರಾಜ್ಯ ವಿಧಾನಸಭೆಗಳ ಒಟ್ಟು ಸದಸ್ಯರ ಸಂಖ್ಯೆಯಿಂದ. ಸರಿಯಾದ ಉತ್ತರ 2 ಸದನಗಳ ಚುನಾಯಿತ ಸದಸ್ಯರ ಒಟ್ಟು ಸಂಖ್ಯೆಯಿಂದ. ಭಾಗಾಕಾರಕವು ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರ ಒಟ್ಟು ಸಂಖ್ಯೆ. ರಾಜ್ಯ ವಿಧಾನಮಂಡಳಿಗೂ ಶಾಸನಾಧಿಕಾರ ಇರುವ ವಿಷಯದಲ್ಲಿ ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರವು ರಾಜ್ಯದೊಳಗೆ ಸಾಮಾನ್ಯವಾಗಿ ಯಾವಾಗ ಮಾತ್ರ ವ್ಯಾಪಿಸುತ್ತದೆ? ಸಂವಿಧಾನ ಅಥವಾ ಸಂಸತ್ತಿನ ಕಾನೂನು ಸ್ಪಷ್ಟವಾಗಿ ಒದಗಿಸಿದಾಗ, ರಾಜ್ಯಪಾಲರು ಮೌಖಿಕ ಒಪ್ಪಿಗೆ ನೀಡಿದಾಗ, ಸುಪ್ರೀಂ ಕೋರ್ಟ್ ಸಾಮಾನ್ಯ ಆದೇಶ ನೀಡಿದಾಗ, ರಾಜ್ಯಸಭೆಯ ಸಭಾಪತಿ ಒಪ್ಪಿದಾಗ. ಸಂವಿಧಾನ ಅಥವಾ ಸಂಸತ್ತಿನ ಕಾನೂನು ಸ್ಪಷ್ಟವಾಗಿ ಒದಗಿಸಿದಾಗ. ಅನುಚ್ಛೇದ 73ರ ನಿಬಂಧನೆಯು ಸಂವಿಧಾನ ಅಥವಾ ಸಂಸತ್ತಿನ ಕಾನೂನು ಬೇರೆ ರೀತಿಯಲ್ಲಿ ಒದಗಿಸದ ಹೊರತು ರಾಜ್ಯದ ಕಾರ್ಯನಿರ್ವಾಹಕ ವ್ಯಾಪ್ತಿಯನ್ನು ಸಂರಕ್ಷಿಸುತ್ತದೆ.
ಈಗ ಮುಂದಿನ ಪ್ರಶ್ನೆ 2026ರ ನಂತರ ನಡೆಯುವ ಮೊದಲ ಜನಗಣತಿಯ ಅಂಕಿಅಂಶಗಳು ಪ್ರಕಟವಾಗುವವರೆಗೆ ಅನುಚ್ಛೇದ 55ರ ಜನಸಂಖ್ಯಾ ಉಲ್ಲೇಖ ಯಾವ ಜನಗಣತಿಯನ್ನು ಆಧರಿಸಿದೆ? ಆಯ್ಕೆಗಳು 1951ರ ಜನಗಣತಿ, 1971ರ ಜನಗಣತಿ, 2001ರ ಜನಗಣತಿ, 2011ರ ಜನಗಣತಿ. ಮತ್ತು ಸರಿಯಾದ ಉತ್ತರ 1971ರ ಜನಗಣತಿ. ನಿರ್ದಿಷ್ಟ ಮುಂದಿನ ಜನಗಣತಿಯ ಅಂಕಿಅಂಶಗಳು ಪ್ರಕಟವಾಗುವವರೆಗೆ ಸಾಂವಿಧಾನಿಕ ವಿವರಣೆ 1971ರ ಜನಗಣತಿಯನ್ನು ಬಳಸುತ್ತದೆ. ಎಲ್ಲ 100 ಪ್ರಶ್ನೆಗಳು ಪೂರ್ಣಗೊಂಡಿವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕನ್ನಡ ನಾಲೆಡ್ಜ್ ಬ್ಯಾಂಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.